Adipurusham Tamaham Bhajami Govindam Adipurusham Tamaham Bhajami Govindam Adipurusham Tamaham Bhajami Enam Kanvantam Aravindadalayataksham Varhavatam Samaksitam Buddhasundaram Kandar Agom Vigamaniya Vishesha Shobha Govindam Adipurusham Tamaham Bhajami Govindam Adipurusham आजानुलम्बितभुजौ कनकावदातौ सङ्कीर्तनैकपितरौ कमलायताक्षौ विश्वम्भरौ द्विजवरौ युगधर्मपालौ वन्दे जगत्प्रियकरौ करुणावतारौ वन्दे जगत्प्रियकरौ करुणावतारौ ಪೂರ್ಣ ಸಂಪತ್ತು, ಪೂರ್ಣ ಬಲ, ಪೂರ್ಣ ಜ್ಞಾನ, ಪೂರ್ಣ ಖ್ಯಾತಿ, ಪೂರ್ಣ ಸೌಂದರ್ಯ ಮತ್ತು ಪೂರ್ಣ ವೈರಾಗ್ಯ ಇವೆಲ್ಲವೂ ಸಹ ಭಗವಂತನ ಷಡೈಶ್ವರ್ಯಗಳಾಗಿವೆ. 500 ವರ್ಷಗಳ ಹಿಂದೆ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನು ಚೈತನ್ಯ ಮಹಾಪ್ರಭುಗಳಾಗಿ ಅವತರಿಸಿ ಪೂರ್ಣ ವೈರಾಗ್ಯವೆಂಬ ಅದ್ಭುತವಾದ ಐಶ್ವರ್ಯವನ್ನು ಪ್ರದರ್ಶಿಸಿದರು. ಶ್ರೀ ಚೈತನ್ಯ ಹಾಗೂ ನಿತ್ಯಾನಂದ ಪ್ರಭುಗಳು ಹರಿನಾಮ ಸಂಕೀರ್ತನೆಯನ್ನು ಪ್ರತಿ ಹಳ್ಳಿ ಹಾಗೂ ಪಟ್ಟಣಗಳಲ್ಲಿ ಹರಡಲು ಹಾಗೂ ಕೃಷ್ಣ ಪ್ರೇಮವೆಂಬ ಭಂಡಾರವನ್ನು ಯಾವುದೇ ಜಾತಿ ಮತವೆಂಬ ಭೇದ ಭಾವವಿಲ್ಲದೆ ಎಲ್ಲರಿಗೂ ವಿತರಿಸಲು ಅವತರಿಸಿದರು. ಆದರೂ ಗೃಹಸ್ಥರಾಗಿದ್ದುಕೊಂಡೇ ಮಹಾಪ್ರಭುಗಳು ಈ ಜಗತ್ತಿನಲ್ಲಿ ಎಲ್ಲರಿಗೂ ಕೃಷ್ಣ ಪ್ರೇಮವನ್ನು ಹಂಚಿ ಪರಮ ಪಾಪಿಗಳನ್ನು ಹೇಗೆ ತಾನೇ ಉದ್ಧರಿಸಬಲ್ಲರು? ಪ್ರಪಂಚದ ಎಲ್ಲ ಕಡೆಗಳಲ್ಲೂ ಕೃಷ್ಣ ಪ್ರೇಮವನ್ನು ಹಂಚಲು ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ಯಾವ ಸನ್ನಿವೇಶಗಳು ಸನ್ಯಾಸವನ್ನು ಸ್ವೀಕರಿಸಲು ಪ್ರೇರೇಪಿಸಿದವು ಹಾಗೂ ಹೇಗೆ ಸನ್ಯಾಸವನ್ನು ಸ್ವೀಕರಿಸುತ್ತಾ ವೈರಾಗ್ಯವೆಂಬ ಅದ್ಭುತವಾದ ಐಶ್ವರ್ಯವನ್ನು ಪ್ರದರ್ಶಿಸಿದರು ಎಂಬುದನ್ನು ಇಂದಿನ ಶ್ರೀ ಕೃಷ್ಣ ಚೈತನ್ಯವೆಂಬ ಕಿರುನಾಟಕದಲ್ಲಿ ಮೈಸೂರಿನ ಇಸ್ಕಾನ್ ಸಂಸ್ಥೆಯ ಯುವಕ ಭಕ್ತವೃಂದದವರು ತಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ. ಶ್ರೀನಾಥ ನಾರಾಯಣ ವಾಸುದೇವ ಶ್ರೀಕೃಷ್ಣ ಭಕ್ತ ಪ್ರಿಯ ಚಕ್ರಪಾಣೆ ಶ್ರೀನಾಥ ನಾರಾಯಣ ವಾಸುದೇವ ಶ್ರೀಕೃಷ್ಣ ಭಕ್ತ ಪ್ರಿಯ ಚಕ್ರಪಾಣೆ ಶ್ರೀ ಪದ್ಮನಾಭಾಚ್ಯುತ ಭಾರೆ ಶ್ರೀರಾಮ ಪದ್ಮಾಕ್ಷ ಹರೇ ಮುರಾರೆ ಶ್ರೀ ಪದ್ಮನಾಭ
अनंत वैकुंठ मुकुंद कृष्ण गोविंद दामोदर माधवेति 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 प्रभु प्रभु ಮಹಾಪ್ರಭು ಹೇಳಿ, ಎದ್ದೇಳಿ. ಹೇ ಕರುಣಾಮಯಿ, ನಿನ್ನ ದರ್ಶನ ಭಾಗ್ಯದಿಂದ ನನ್ನ ಜನ್ಮವು ಸಾರ್ಥಕವಾಯಿತು. ನನ್ನ 2 ಕಣ್ಣುಗಳು ಪಾವನವಾಯಿತು. ಬ್ರಹ್ಮಚಾರಿ, ಯಾರು ನೀನು? ನಿನ್ನ ಹೆಸರೇನು? ಪರಮಾತ್ಮ, ನನ್ನ ಹೆಸರು ಶುಕ್ಲಾಂಬರ. ನಾನೊಬ್ಬ ನವದ್ವೀಪದ ನತದೃಷ್ಟ ಭಿಕ್ಷುಕ. ನವದ್ವೀಪದ ಜನರು ನಿಜಕ್ಕೂ ಪುಣ್ಯವಂತರು, ಭಾಗ್ಯವಂತರು. ನವದ್ವೀಪದಲ್ಲಿ ತಾವು ಅವತರಿಸಿರುವುದು ಹಾಗೂ ನಮ್ಮೆಲ್ಲರ ಜೊತೆ ತಾವಿರುವುದು ನಮ್ಮೆಲ್ಲರ ಸೌಭಾಗ್ಯ. ನಿಜಕ್ಕೂ ಕಲಿಯುಗದ ಈ ಸಮಯ ಸುವರ್ಣಯುಗವೇ ಆಗಿದೆ. ಸುವರ್ಣಯುಗವೆಂದೇ ಹೇಳಬಹುದು. ಶುಕ್ಲಾಂಬರ, ನಿನ್ನ ಮಾತು ಕೇಳಿ ಬಹಳ ಸಂತೋಷವಾಗಿದೆ. ಅದಿರಲಿ, ನಿನ್ನ ಜೋಳಿಗೆಯಲ್ಲಿ ಒಳ್ಳೆಯ ಪದಾರ್ಥವೇನಾದರೂ ಇಟ್ಟಿರುವೆಯಾ? ಪರಮಾತ್ಮ, ನಾನೊಬ್ಬ ಸಾಧಾರಣ ಭಿಕ್ಷುಕ. ಹೇಗೆ ನನ್ನಲ್ಲಿ ಒಳ್ಳೆಯ ಪದಾರ್ಥಗಳು ಇರಲು ಸಾಧ್ಯ? ನನ್ನಲ್ಲಿ ಇರುವುದೆಲ್ಲ ಭಿಕ್ಷೆ ಬೇಡಿ ಗಳಿಸಿರುವುದು ಮಾತ್ರ ಪ್ರಭು. ಶುಕ್ಲಾಂಬರ, ನನಗೇನೋ ನಿನ್ನ ಮಾತಿನಲ್ಲಿ ನಂಬಿಕೆಯೇ ಬರುತ್ತಿಲ್ಲ. ನಿನ್ನ ಜೋಳಿಗೆಯಲ್ಲಿ ರುಚಿಕರವಾದ ತಿನಿಸುಗಳು ಇರಬಹುದೆಂದು ನನಗೆ ತಿಳಿದಿದೆ. ಅದು ಬಹಳ ಸ್ವಾದಿಷ್ಟವಾಗಿದೆ ಎಂದು ಕೇಳಿದ್ದೇನೆ. ಎಲ್ಲಿ ಆ ಜೋಳಿಗೆಯನ್ನು ಸ್ವಲ್ಪ ಕೊಡು, ನೋಡೋಣ. ಪ್ರಭು, ತಾವು ಜಗನ್ನಾಥ. ತಾಯಿ ಲಕ್ಷ್ಮೀದೇವಿಯೇ ಸ್ವತಃ ಮೃಷ್ಟಾನ್ನ ಭೋಜನವನ್ನು ತಯಾರಿಸಿ ತಮಗೆ ಉಣಬಡಿಸುತ್ತಾಳೆ. ಹೀಗಿರುವಾಗ ಹೇಗೆ ತಾನೆ ಬಡ ಭಿಕ್ಷುಕನಾದ ನಾನು ಭಿಕ್ಷೆ ಬೇಡಿ ತಂದಿರುವ ಈ ಕ್ಷುಲ್ಲಕವಾದ ಆಹಾರವನ್ನು ನಿಮಗೆ ಅರ್ಪಿಸಲಿ ಪ್ರಭು? ಶುಕ್ಲಾಂಬರ, ಇಲ್ಲವೆನ್ನಬೇಡ. ನಿನ್ನ ತಿಂಡಿ ತಿನಿಸುಗಳ ರುಚಿ ನೋಡಲೇಬೇಕು. ಇರುವುದನ್ನು ನನಗೆ ಕೊಡು. ಪ್ರಭು, ತಮ್ಮಂತಹ ಪರಮೋತ್ತಮರಿಗೆ ನಾನು ಭಿಕ್ಷೆ ಬೇಡಿ ತಂದ ಕ್ಷುಲ್ಲಕವಾದ ಕನಿಷ್ಠವಾದ ಆಹಾರ ಪದಾರ್ಥವನ್ನು ಹೇಗೆ ಅರ್ಪಿಸಲಿ ಪ್ರಭು? ಶುಕ್ಲಾಂಬರ, ಅದು ಹೇಗಾದರೂ ಇರಲಿ, ನನಗೆ ಮೊದಲು ಅದನ್ನು ಕೊಡು. ನನ್ನ ಬಾಯಿಯಲ್ಲಿ ನೀರು ಬರುತ್ತಿದೆ. ಬೇಡ ಪ್ರಭು, ಬೇಡ. ಕೊಡು ಶುಕ್ಲಾಂಬರ. ಬೇಡ ಪ್ರಭು, ಬೇಡ. ಶುಕ್ಲಾಂಬರ, ಕೊಡು. ಬೇಡ ಪ್ರಭು, ಬೇಡ. ಇಲ್ಲವೆನ್ನಬೇಡ. ಬೇಡ. ಕೊಡು ಶುಕ್ಲಾಂಬರ. ಬೇಡ. ಶುಕ್ಲಾಂಬರ, ಕೊಡು. ಪ್ರಭು, ಪ್ರಭು, ಬೇಡ, ಬೇಡ, ಬೇಡ ಪ್ರಭು, ಪ್ರಭು, ಪ್ರಭು. ಎಂತಹ ಕೆಲಸ ಮಾಡಿಬಿಟ್ಟಿರಿ. ನಾನು ಭಿಕ್ಷೆ ಬೇಡಿ ತಂದ ಬರೀ ಅಕ್ಕಿಯನ್ನೇ ಸ್ವೀಕರಿಸಿ ಬಿಟ್ಟಿರಲ್ಲ. ಅಯ್ಯೋ, ನಿಮಗೆ ನಾನೇನು ಶ್ರೇಷ್ಠವಾದದ್ದನ್ನು ಕೊಡಲಾಗಲಿಲ್ಲವಲ್ಲ. ಪರಮಾತ್ಮ, ನಾನೆಂತಹ ನತದೃಷ್ಟ. ಈ ಭಿಕ್ಷಾಟನೆಗೆ ನನ್ನ ಧಿಕ್ಕಾರವಿರಲಿ. ಕ್ಷಮಿಸಿ ಪ್ರಭು, ಕ್ಷಮಿಸಿ. ನಾನು ಮಹಾಪಾಪಿ, ಮಹಾಪಾಪಿ. ಮಹಾಪ್ರಭು, ತಾವು ಎಂತಹ ಕರುಣಾಮಯಿ. ದ್ವಾಪರ ಯುಗದಲ್ಲಿ ತಾವು ಶ್ರೀ ಕೃಷ್ಣನಾಗಿ ಬಂದು ಸುಧಾಮ ನೀಡಿದ ಅವಲಕ್ಕಿಯನ್ನು ತಿಂದು ಅವನಿಗೆ ಆಶೀರ್ವದಿಸಿದಿರಿ. ಆದರೆ ಈ ಕಲಿಯುಗದಲ್ಲಿ ತಾವು ಗೌರಾಂಗ ಮಹಾಪ್ರಭುಗಳಾಗಿ ಅವತರಿಸಿ ಶುಕ್ಲಾಂಬರನಲ್ಲಿದ್ದ ಅಪಕ್ವವಾದ ಅಕ್ಕಿಯನ್ನೇ ತಿಂದು ಇವನಿಗೆ ಆಶೀರ್ವದಿಸುತ್ತಿದ್ದೀರಿ. ನಿಜಕ್ಕೂ ತಾವು ಮಹಾ ಕರುಣಾಮಯಿಗಳು. ಶುಕ್ಲಾಂಬರ, ಚಿಂತಿಸಬೇಡ. ಪ್ರಭುವನ್ನು ಯಾರೆಂದು ತಿಳಿದಿರುವೆ? ಗೌರಾಂಗ ಮಹಾಪ್ರಭುಗಳು ಸಾಕ್ಷಾತ್ ಶ್ರೀ ಕೃಷ್ಣನೇ.
ನೀನು ಮಹಾಭಾಗ್ಯಶಾಲಿ. ಇನ್ನು ಮುಂದೆ ನಿನ್ನ ಬಾಳು ಹಸನಾಗುವುದು, ಕೀರ್ತಿಶಾಲಿಯಾಗುವುದು. ಶುಕ್ಲಾಂಬರ, ನಿನ್ನ ನಿಜಭಕ್ತಿಯನ್ನು ಕಂಡು ನನ್ನ ಮನಸ್ಸು ಬಹಳ ಸಂತೋಷಗೊಂಡಿದೆ. ನಿಜವಾಗಿಯೂ ನನಗೇನೂ ಅಗತ್ಯವಿಲ್ಲ. ನಾನು ಒಬ್ಬ ವ್ಯಕ್ತಿಯಲ್ಲಿರುವ ಭಕ್ತಿಯನ್ನು ಮಾತ್ರ ಕಾಣುತ್ತೇನೆಯೇ ಹೊರತು ಅವನು ಅರ್ಪಿಸುವ ಪದಾರ್ಥವನ್ನಲ್ಲ. ಮಹಾಪ್ರಭು, ನೀವು ಎಂತಹ ಕರುಣಾಮಯಿ. ಈ ಬಡ ಭಿಕ್ಷುಕನು ಭಿಕ್ಷೆಯಿಂದ ಶೇಖರಿಸಿದ ಅಪಕ್ವವಾದ ಅಕ್ಕಿಯನ್ನೇ ನೈವೇದ್ಯವೆಂದು ಸ್ವೀಕರಿಸಿದಿರಲ್ಲ. ನನ್ನ ಜನ್ಮವಿಂದು ಸಾರ್ಥಕವಾಯಿತು, ಸಾರ್ಥಕವಾಯಿತು. ಶುಕ್ಲಾಂಬರ, ನಿಜಭಕ್ತನು ನೀಡುವ ಕ್ಷುಲ್ಲಕ ಆಹಾರವೂ ಕೂಡ ನನಗೆ ಮೃಷ್ಟಾನ್ನಕ್ಕೆ ಸಮ. ಭಕ್ತಿ ಇಲ್ಲದೆ ದುರಹಂಕಾರದಿಂದ ಮೆರೆಯುವವನು ಆಡಂಬರಕ್ಕಾಗಿ ಮೃಷ್ಟಾನ್ನ ಭೋಜನವನ್ನು ನೀಡಿದರೂ ಅದು ನನಗೆ ವಿಷಕ್ಕೆ ಸಮಾನ. ತಿಳಿಯಿತೆ? ಹೇ ಗೌರಹರಿ, ನೀವು ಕರುಣಾ ಸಿಂಧು, ದಯಾಸಾಗರ. ತಾವು ಈ ಬಡ ಭಿಕ್ಷುಕನಿಂದಲೂ ಸಹ ಕ್ಷುಲ್ಲಕವಾದ ಆಹಾರವನ್ನು ಸ್ವೀಕರಿಸಿರುವಿರಿ. ಈಗ ನಾನು ನಿಮ್ಮ ಪಾದಕಮಲಗಳಿಗೆ ನಮಸ್ಕರಿಸುವೆನು. ಮಹಾಪ್ರಭು, ನಾನು ಸದಾ ನಿಮ್ಮ ಸೇವಕನಾಗಿರುವಂತೆ ಆಶೀರ್ವದಿಸಿ. ಶುಕ್ಲಾಂಬರ, ಏಳು, ಎದ್ದೇಳು. ನಾನು ಹೇಳುವ ಮಾತನ್ನು ಎಚ್ಚರಿಕೆಯಿಂದ ಕೇಳು. ಪ್ರತಿಯೊಬ್ಬ ಮಾನವನಿಗೂ ಇದು ಬಹು ಪ್ರಾಮುಖ್ಯವಾದ ಉಪದೇಶ. ಹರೇರ್ನಾಮ ಹರೇರ್ನಾಮ ಹರೇರ್ನಾಮೈವ ಕೇವಲ ಕಲೋ ನಾಸ್ತೇವ 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 ಗತಿರ್ ಅನ್ಯತಾ ನಾಸ್ತೇವ ಗತಿರ್ ಅನ್ಯತಾ ನಾಸ್ತೇವ ಗತಿರ್ ಅನ್ಯತಾ. ಈ ಕಲಿಯುಗದಲ್ಲಿ ಪವಿತ್ರವಾದ ಹರಿನಾಮ ಸ್ಮರಣೆಯನ್ನು ಬಿಟ್ಟರೆ ಆತ್ಮ ಸಾಕ್ಷಾತ್ಕಾರಕ್ಕೆ ಬೇರೆ ದಾರಿಯಿಲ್ಲ, ಬೇರೆ ದಾರಿಯಿಲ್ಲ, ಬೇರೆ ದಾರಿಯೇ ಇಲ್ಲ. ಹಾಗಾಗಿ ದಿನನಿತ್ಯ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಈ ಮಹಾಮಂತ್ರವನ್ನು ಜಪಿಸು. ಇದರಿಂದ ನೀನು ಶ್ರೀಕೃಷ್ಣನ ಪಾದಾರವಿಂದದಲ್ಲಿ ಶಾಶ್ವತ ಸೇವಕನಾಗುವೆ. ಪ್ರಭು, ತಮ್ಮ ಆಜ್ಞೆಯಂತೆ ನಿತ್ಯವೂ ಈ ಮಹಾಮಂತ್ರವನ್ನು ಜಪಿಸಿ ನನ್ನ ಜನ್ಮವನ್ನು ಸಾರ್ಥಕಗೊಳಿಸಿಕೊಳ್ಳುವನು. ಹೀಗೆ ಮಹಾಪ್ರಭುಗಳು ಯಾವುದೇ ಜಾತಿ, ಮತ ಮತ್ತು ವರ್ಣಗಳ ಭೇದವಿಲ್ಲದೆ ನವದ್ವೀಪದ ನಿವಾಸಿಗಳಿಗೆ ತಮ್ಮ ಕೃಪೆಯನ್ನು ಹಂಚುತ್ತಾ ಬಂದರು. ಆದರೆ ಮಹಾಪ್ರಭುಗಳು ಅವತರಿಸಿದ್ದು ನವದ್ವೀಪದ ನಿವಾಸಿಗಳಿಗೆ ಮಾತ್ರವಲ್ಲದೆ ಸಮಸ್ತ ಲೋಕಕ್ಕೆ ಕೃಷ್ಣ ಭಕ್ತಿಯನ್ನು ನೀಡುವುದಕ್ಕಾಗಿ. ಮಹಾಪ್ರಭುಗಳು ತಮ್ಮ ಈ ಉದ್ದೇಶವನ್ನು ಹೇಗೆ ನೆರವೇರಿಸುವರು? ಒಂದು ದಿನ ಮಹಾಪ್ರಭುಗಳು ತಮ್ಮ ಸಂಗಾತಿಗಳೊಡನೆ ಸಂಕೀರ್ತನೆಯನ್ನು ಮಾಡುತ್ತಿರುವಾಗ श्री कृष्ण राधावर गोकुलेश गोपाल गोवर्धननाथ विष्णु गोवर्धननाथ विष्णु जिह्वे पिबस्व अमृतमेत देव गोविंद दामोदर माधवेति गोविंद दामोदर माधवेति
ಬಾಗಿಲು ತೆಗೆಯಿರಿ. ಯಾರಲ್ಲಿ? ಬಾಗಿಲು ತೆಗೆಯಿರಿ. ಗೌರಂಗ, ಗೌರಂಗ, ನಾನೊಬ್ಬ ಬ್ರಾಹ್ಮಣ, ನಿನ್ನ ಬಾಗಿಲಿಗೆ ಬಂದಿರುವೆ. ಬಾಗಿಲು ತೆಗೆ. ಗೌರಂಗ, ಬಾಗಿಲು ತೆಗೆ. ಒಬ್ಬ ಬ್ರಾಹ್ಮಣನನ್ನು ಈ ರೀತಿಯ ಸಡ್ಡೆ ಮಾಡುವುದು ಸರಿಯಲ್ಲ. ಬಾಗಿಲು ತೆಗೆ. ಗೌರಂಗ, ಬಾಗಿಲು ತೆಗೆ. ಗೌರಂಗ, ಧಿಕ್ಕಾರವಿರಲಿ ನಿನ್ನ ಕೀರ್ತನೆಗೆ, ಧಿಕ್ಕಾರವಿರಲಿ ನಿನ್ನ ಕುಣಿತಕ್ಕೆ. ಗೌರಂಗ, ಸರಿಯಾದ ಕಾಲ ಬರಲಿ, ಆಗ ನಿನ್ನನ್ನು ಗಮನಿಸಿಕೊಳ್ಳುತ್ತೇನೆ. ಗೋವಿಂದ 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 ಗೋಪಾಲ ಗೋವಿಂದ. ಹೀಗೆ ಆ ಬ್ರಾಹ್ಮಣರು ಮಹಾಪ್ರಭುಗಳ ಸಂಕೀರ್ತನೆಯನ್ನು ನೋಡಲು ಸಾಧ್ಯವಾಗದೆ ಕೋಪಗೊಂಡು ಹೊರಟು ಹೋದರು. ಆದರೆ ಮರುದಿನ ಆ ಬ್ರಾಹ್ಮಣರು ನವದ್ವೀಪದ ಬೀದಿಗಳಲ್ಲಿ ಹೋಗುತ್ತಿರುವಾಗ ಮಹಾಪ್ರಭುಗಳು ಎದುರಿಗೆ ಸಿಕ್ಕರು. ಎಲ್ಲವೋ ಗೌರಂಗ, ನಿಲ್ಲು, ಒಂದು ನಿಮಿಷ ನಿಲ್ಲು. ಬ್ರಾಹ್ಮಣೋತ್ತಮ, ನಿಮಗೆ ನಮಸ್ಕರಿಸುವೆನು. ಗೌರಂಗ, ಎಲ್ಲಿದೆ ನಿನ್ನ ಸದಾಚಾರ? ಎಲ್ಲಿದೆ ನಿನ್ನ ಶಿಷ್ಟಾಚಾರ? ನೀನು ಎಲ್ಲ ಧರ್ಮ ಗ್ರಂಥಗಳನ್ನು ಓದಿ ಏನು ಪ್ರಯೋಜನ? ನಿನ್ನಿಂದ ನಿನ್ನ ಮನೆತನಕ್ಕೆ, ವಂಶಕ್ಕೆ ಮತ್ತು ನವದ್ವೀಪಕ್ಕೆ ಅಪಕೀರ್ತಿ. ಬ್ರಾಹ್ಮಣೋತ್ತಮ, ಏಕೆ ನನ್ನ ಮೇಲೆ ಇಷ್ಟು ಕೋಪ? ನಾನು ಮಾಡಿದ ಅಪರಾಧವಾದರೂ ಏನು? ಏನಂತೆ? ನಿನ್ನ ಅಪರಾಧವೇ? ನಿನ್ನ ಉದ್ದಡತನವೇ ನಿನ್ನ ಅಪರಾಧ. ನೀನೊಬ್ಬ ಲಜ್ಜಾಹೀನ. ನೀವು ಹೇಳುವುದು ನನಗೆ ಅರ್ಥವೇ ಆಗುತ್ತಿಲ್ಲ. ಬ್ರಾಹ್ಮಣೋತ್ತಮ, ದಯಮಾಡಿ ಏನಾಯಿತೆಂದು ತಿಳಿಸಿ. ಏನಾಯ್ತು? ಕೇಳಬೇಕೇ? ನಿನ್ನೆಯ ದಿನ ನಾನು ನೀವು ಸಂಕೀರ್ತನೆ ಮಾಡುವ ಸ್ಥಳಕ್ಕೆ ಬಂದಿದ್ದೆ. ನಿಮ್ಮ ನೃತ್ಯವನ್ನು ನೋಡಬೇಕೆಂದು ಬಹಳ ಕಾತುರದಿಂದಿದ್ದೆ. ಬಾಗಿಲನ್ನು ಬಡೆದು ಬಡೆದು ಕೂಗಾಡಿದೆ. ಆದರೆ ಬಾಗಿಲನ್ನು ಯಾರೂ ತೆಗೆಯಲಿಲ್ಲ. ನಿಮ್ಮ ಈ ನಡವಳಿಕೆಯಿಂದ ನನಗೆ ತುಂಬಾ ಅವಮಾನ ಮಾಡಿರುವುದು. ಕ್ಷಮಿಸಿ, ಇದು ನಿಜವೇ? ನನಗೆ ಈ ವಿಷಯ ತಿಳಿಯದು ಬ್ರಾಹ್ಮಣೋತ್ತಮ. ಗೌರಂಗ, ನಿನ್ನ ಈ ತಪ್ಪಿಗಾಗಿ ನಾನು ನಿನಗೆ ಶಾಪವನ್ನು ಕೊಡುತ್ತಿರುವೆ. ನೀನು ಸದಾ ನಿನ್ನ ಮನೆಯಿಂದ ದೂರವಿರುವಂತಾಗಲಿ. ನಿನಗೆಂದಿಗೂ ಭೌತಿಕ ಸುಖ ಸಿಗದಂತಾಗಲಿ. ನಿನಗೆ ಸಂಸಾರದ ಸುಖವೇ ಇಲ್ಲದಂತಾಗಲಿ. ಆಹಾ, ಬ್ರಾಹ್ಮಣೋತ್ತಮ, ಎಂತಹ ಶಾಪವಿತ್ತಿರುವಿರಿ. ಸಂತೋಷ, ಬಹಳ ಸಂತೋಷ. ಈ ಶಾಪವು ನನಗೆ ಬಹುದೊಡ್ಡ ವರ. ಏನು ಏನು ಹೇಳುತ್ತಿರುವೆ? ವರವೇ? ನನ್ನ ಶಾಪ ನಿನಗೆ ವರವಾಗಿ ಮಾರ್ಪಟ್ಟಿತೆ. ನಾನು ಶಾಪವಿತ್ತರೂ ನೀನು ನಗುತ್ತಿರುವೆಯಾ? ನಿನ್ನ ಮುಗುಳ್ನಗೆಯು ನನ್ನನ್ನು ಮಂತ್ರಮುಗ್ಧನಾಗಿ ಮಾಡುತ್ತಿದೆ. ಅಯ್ಯೋ ದೇವರೇ, ನಾನು ಎಂಥ ತಪ್ಪು ಮಾಡಿದೆ, ಎಂಥ ಮಾತನ್ನು ನುಡಿದೆ. ನಿಜವಾಗಿಯೂ ನಾನು ಶಾಪ ಕೊಡಬೇಕೆಂದಿರಲಿಲ್ಲ. ಇದೆಲ್ಲ ಹೇಗಾಯಿತು? ಅಯ್ಯೋ, ನನಗೇ ತಿಳಿಯದಾಗಿದೆಯಲ್ಲ. ನನ್ನ ಮಾತುಗಳು ಬೇರೊಬ್ಬರ ಹಿಡಿತದಲ್ಲಿರುವಂತೆ ಭಾಸವಾಗುತ್ತಿತ್ತು. ಯಾರ ಹಿಡಿತದಲ್ಲಿರಬಹುದು? ಯಾರ ಹಿಡಿತದಲ್ಲಿರಬಹುದು? ಗೌರಂಗ, ಗೌರಂಗ, ನೀನಲ್ಲದೆ ಬೇರಾರೂ ಇರಲಾರರು. ಹೌದು ಹೌದು, ಎಲ್ಲ ನಿಯಂತ್ರಕರ ನಿಯಂತ್ರಕನು ನೀನು. ನೀನೇ ಈ ಜಗತ್ತನ್ನು ಆಡಿಸುವವನು, ಆಡಿಸುತ್ತಿರುವವನು.
ನಿನ್ನ ದಿವ್ಯ ಶಕ್ತಿಯಿಂದಲೇ ನನ್ನಿಂದ ಈ ರೀತಿ ಹೇಳಿಸಿರುವೆ ಪ್ರಭು. ಬ್ರಾಹ್ಮಣೋತ್ತಮ, ಚಿಂತಿಸಬೇಡಿ. ನೀವು ಹೇಳಿದ ಮಾತಿನಿಂದ ನನ್ನ ಮನಸ್ಸಿಗೇನು ನೋವುಂಟಾಗಲಿಲ್ಲ. ಗೌರಾಂಗ, ನೀವು ಕೃಷ್ಣ ಭಕ್ತಿಯನ್ನು ಜಗತ್ತಿಗೆ ಸಾರಬೇಕೆಂದು ಅವತಾರ ತಾಳಿರುವಿರಿ. ಇದೇ ಕಾರಣಕ್ಕಾಗಿ ನೀವು ಬಹುಬೇಗ ಸಂಸಾರವನ್ನು ತ್ಯಜಿಸಿ ಸನ್ಯಾಸವನ್ನು ಸ್ವೀಕರಿಸುವಿರಿ. ನಿಜ, ಇದೇ ನನ್ನ ಮಹದಾಸೆ. ಕಲಿಯುಗದಲ್ಲಿ ನನ್ನ ಈ ಅವತಾರಕ್ಕೆ ಇದೇ ನಿಜವಾದ ಕಾರಣ. ಪ್ರಭು, ಜಗತ್ತಿನ ಮಾನವರೆಲ್ಲ ಯಾವ ಭೇದ ಭಾವವಿಲ್ಲದೆ ನಿನ್ನದೇಗೆ ಪಾತ್ರರಾಗುವರು. ಆದರೆ ನಾನು ನಿಮಗೆ ಎಸಗಿದ ಅಪಚಾರದಿಂದ ನಾನೊಬ್ಬ ಮಾತ್ರ ನಿಮ್ಮ ದಯೆಯಿಂದ ವಂಚಿತನಾಗಿ ಬಿಡುತ್ತೇನಲ್ಲ. ಬ್ರಾಹ್ಮಣೋತ್ತಮ, ಹಾಗೇಕೆ ತಿಳಿದುಕೊಳ್ಳುವಿರಿ? ನೀವು ಕೊಟ್ಟಿರುವ ಶಾಪವು ನನಗೆ ವರವಾಗಿ ನನ್ನ ಗುರಿಯನ್ನು ತಲುಪುವಲ್ಲಿ ಸಹಕರಿಸುವುದು. ಹೆದರಬೇಡಿ, ನಾನು ನನ್ನ ಗುರಿಯನ್ನು ಮುಟ್ಟಲು ನೀವು ಈ ರೀತಿ ಸೇವೆಯನ್ನು ಸಲ್ಲಿಸಿರುವಿರಿ. ನೀವು ಚಿಂತೆಯನ್ನು ಬಿಡಿ. ಈಗ ನಿಮ್ಮ ಜೀವನವು ಗೆಲುವಿನತ್ತ ಸಾಗಲಿ. ನವದ್ವೀಪದಲ್ಲಿ ಸುಖ ಜೀವನ ನಡೆಸಿ. ಸುದುಸ್ತ್ಯಜ ಸುರೇಕ್ಷಿತರಾಜ್ಯಲಕ್ಷ್ಮೀ ಧರ್ಮಿಷ್ಠ ಆರ್ಯವಚಸಾ ಯದಗಾದರಣ್ಯಂ ಮಾಯಾಮೃಗಂ ದೈತಯೇಕ್ಷಿತಮನ್ವಧಾವಾ ವಂದೇ ಮಹಾಪುರುಷತೆ ಚರಣಾರವಿಂದಂ ವಂದೇ ಮಹಾಪುರುಷತೆ ಚರಣಾರವಿಂದಂ. ಮಹಾಪ್ರಭುಗಳು ತಮ್ಮ ಭವಿಷ್ಯದಲ್ಲಿ ಕೃಷ್ಣ ಭಕ್ತಿಯ ಪ್ರಸಾರಕ್ಕೆ ಗೃಹಸ್ಥಾಶ್ರಮವನ್ನು ತ್ಯಜಿಸಿ ಸನ್ಯಾಸವನ್ನು ಸ್ವೀಕರಿಸುವ ವೇದಿಕೆಯನ್ನು ಸಿದ್ಧಪಡಿಸಿಕೊಂಡರು. ಇದಕ್ಕಾಗಿ ಮಹಾಪ್ರಭುಗಳು ಸೂಕ್ತ ಕಾಲವನ್ನು ಕಾಯುತ್ತಾ ತಮ್ಮ ಸಂಗಡಿಗರ ಜೊತೆ ದಿನನಿತ್ಯ ಸಂಕೀರ್ತನೆಯನ್ನು ಮುಂದುವರಿಸಿದರು. ಇದಲ್ಲದೆ ಭಗವಂತನ ಕಥಾಮೃತವನ್ನು ಶ್ರವಣ ಮಾಡುತ್ತಾ ಮಹಾಪ್ರಭುಗಳು ಸಂಪೂರ್ಣವಾಗಿ ಭಾವಾವೇಶದಲ್ಲಿ ಮೈಮರೆಯುತ್ತಿದ್ದರು. ಹಾಗೂ ಕೆಲವೊಮ್ಮೆ ವಿಷ್ಣುವಿನ ನಾನಾ ಲೀಲಾವತಾರಗಳನ್ನು ಪ್ರದರ್ಶಿಸುತ್ತಿದ್ದರು. ಒಂದು ದಿನ ಶ್ರೀವಾಸ ಠಾಕೂರರು ತಮ್ಮ ತಂದೆಯ ಶ್ರಾದ್ದವನ್ನು ಮುಗಿಸಿ ತಮ್ಮ ಮನೆಯಲ್ಲಿ ಬೃಹತ್ ಸಹಸ್ರನಾಮದ ಪಠಣ ಮಾಡುತ್ತಿದ್ದರು. ಆಗ ಏನಾಯಿತೆಂದರೆ, ಹರಿಃ ಓಂ ವೈಶಂಪಾಯನ ಉವಾಚ ಶ್ರುತ್ವಾ ಧರ್ಮಾನಶೇಷೇಣ ಪಾವನಾನಿ ಚ ಸರ್ವಶಃ ಯುಧಿಷ್ಠಿರಃ ಶಾಂತನವಂ ಪುನರೇವಾಭ್ಯಭಾಷತ. ಯುಧಿಷ್ಠಿರ ಉವಾಚ ಕಿಮೇಕಂ ದೈವತಂ ಲೋಕೆ ಕಿಂ ವಾಪ್ಯೇಕಂ ಪರಾಯಣಂ ಸ್ತುವಂತಃ ಕಂಕಮರ್ಚಂತಃ ಪ್ರಾಪ್ನುಯುರ್ಮಾನಃ ಶುಭಂ. ಶ್ರೀವಾಸ, ಓ ಮಹಾಪ್ರಭು, ಬನ್ನಿ ಪ್ರಭು. ಯಾವುದೋ ಪುಸ್ತಕವನ್ನು ಓದುವುದರಲ್ಲಿ ತಲ್ಲೀನನಾಗಿ ಅದರಲ್ಲೇ ಸಂತೋಷವನ್ನು ಪಡೆಯುತ್ತಿರುವಂತಿದೆ. ಅದು ಯಾವ ಪುಸ್ತಕವೆಂದು ತಿಳಿಯಬಹುದೇ? ಪ್ರಭು, ಇದು ಬೃಹತ್ ಸಹಸ್ರನಾಮದ ಪುಸ್ತಕ. ಈ ಪುಸ್ತಕವು ಶ್ರೀಮನ್ ಮಹಾವಿಷ್ಣುವಿನ ಹಲವಾರು ಪವಿತ್ರ ನಾಮಗಳ ಗುಣಗಾನ ಮಾಡುತ್ತದೆ. ಓ ನಿಜವೇ? ನನ್ನ ಹೃದಯವು ವಿಷ್ಣುವಿನ ಪವಿತ್ರ ನಾಮಾವಳಿಯನ್ನು ಕೇಳಲು ಹಂಬಲಿಸುತ್ತಿದೆ. ನನಗಾಗಿ ಅದನ್ನು ಪಠಿಸುವೆಯಾ? ಪ್ರಭು, ನಿಮ್ಮ ಇಚ್ಛೆಯಂತೆಯೇ ಆಗಲಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ
विश्वं विष्णुर्वषट्कारो भूतभव्यभवत्प्रभुः भूतकृद्भूतभृद्भावो भूतात्मा भूतभावनः भूतात्मा परमात्मा च मुक्तानां परमागतिः अव्ययः पुरुषः साक्षी क्षेत्रज्ञोऽक्षर एव च योगो योगविदां नेता प्रधानपुरुषेश्वरः नारसिंहवपुः श्रीमान् केशवः पुरुषोत्तमः सर्वः शिवस्तानुर्भूतादि पावनो भक्ता प्रभव स्वयं शम्भुरा पुष्कराक्षो महास्वनः ಎಲ್ಲಿರುವರು? ಕಲಿಯುಗದ ಹಿರಣ್ಯಕಶಿಪುಗಳು ಎಲ್ಲಿರುವರು? ಹಿಂದೆ ಎಲ್ಲರನ್ನು ಸೆರೆಬಿಡುವೆನು. ಬನ್ನಿ ಬನ್ನಿ, ನನ್ನ ಮುಂದೆ ಬನ್ನಿ, ಬನ್ನಿ. ಪುತ್ರ, ಯಾರಿದು ಈ ವ್ಯಕ್ತಿ? ಬಹಳ ಭಯಂಕರವಾಗಿರುವವನಲ್ಲ. ಈತನನ್ನು ನೋಡಿದರೆ ನಮ್ಮ ನಿಮಾಯೆಂದೇ ತೋರುತ್ತದೆ. ಪುತ್ರ, ನಾನು ಕೇಳಿರುವಂತೆ ವಿಷ್ಣುವಿನ ನಾನಾ ಅವತಾರಗಳ ಬಗ್ಗೆ ವಿಜೃಂಭಿಸಿ ಹೇಳುವಾಗ ನಿಮಾಯಿ ಅದರಲ್ಲಿ ತಲ್ಲೀನನಾಗಿ ಆ ಅವತಾರಗಳನ್ನೇ ಪ್ರದರ್ಶಿಸುತ್ತಾನೆಂದು ಕೇಳಿದ್ದೇನೆ. ನೀನು ಹೇಳುವುದು ನಿಜ. ಹಿಂದೆ ಇದೇ ರೀತಿ ವರಹ ರೂಪದಲ್ಲೂ ನಿಮಾಯಿ ಕಾಣಿಸಿಕೊಂಡಿದ್ದಂತೆ. ಆತ ಇತ್ತಲೇ ಬರುವಂತಿದೆ. ಮೇಲೇನಾದರೂ ರೂಪಿಸಿಕೊಂಡನು. ಬಾ ಬಾ, ಮೊದಲಿನಿಂದ ಓಡೋಣ. ಹೌದು ಹೌದು, ಬಾ, ಇಲ್ಲಿಂದ ಮೊದಲು ಓಡೋಣ. ಮೊದಲು ಇಲ್ಲಿಂದ ತಪ್ಪಿಸಿಕೊಳ್ಳೋಣ. ಓಡು ಓಡು ಓಡು. ಕೃಷ್ಣ, ನಾನೆಂತಹ ತಪ್ಪು ಮಾಡಿದೆ? ನಾನು ಮಾಡಿದ್ದು ಸರಿಯಲ್ಲವೆಂದು ಅನಿಸುತ್ತಿದೆ. ಶ್ರೀವಾಸ, ಶ್ರೀವಾಸ. ಪ್ರಭು, ಕರೆದಿರಾ? ಶ್ರೀವಾಸ, ನೀನು ವಿಷ್ಣುವಿನ ನಾಮಾವಳಿಯನ್ನು ವಿಜೃಂಭಿಸಿ ಓದುತ್ತಿರುವಾಗ ನನ್ನಿಂದ ಒಂದು ಅಚಾತುರ್ಯವಾಯಿತು. ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ. ಏನು? ನೀವು ತಪ್ಪು ಮಾಡುವುದೇ? ನೀವು ಪರಿಶುದ್ಧಾತ್ಮರು. ನಿಮ್ಮಿಂದ ಹೇಗೆ ತಾನೇ ಅಚಾತುರ್ಯವಾಗಲು ಸಾಧ್ಯ ಪ್ರಭು? ಆದರೆ ಅದು ನಡೆದೇ ಹೋಯಿತು. ಶ್ರೀವಾಸ, ನರಸಿಂಹದೇವರ ಗತವೈಭವವನ್ನು ನೀನು ಪಠಿಸುತ್ತಿರಬೇಕಾದರೆ ಆ ಭಾವದಲ್ಲಿ ತಲ್ಲೀನನಾಗಿ ನರಸಿಂಹನಂತೆ ವರ್ತಿಸುತ್ತಾ ರಸ್ತೆಗಿಳಿದು ಬಿಟ್ಟೆ. ಜನರು ನನ್ನನ್ನು ಕಂಡು ಭಯಭೀತರಾಗಿ ಓಡಿ ಹೋದರು. ನಾನೇಕೆ ಇಂತಹ ತಪ್ಪು ಮಾಡಿದೆನೋ ತಿಳಿಯದಾಗಿದೆ. ಪ್ರಭು, ಚಿಂತಿಸಬೇಡಿ. ನೀವು ನರಸಿಂಹದೇವರಾಗಿ ತೋರ್ಪಡಿಸಿಕೊಂಡಿದ್ದರಲ್ಲಿ ಏನೂ ಅಪರಾಧವಿಲ್ಲ. ಪ್ರಭು, ನಿಮ್ಮನ್ನು ಆ ಆವೇಶದಲ್ಲಿ ಯಾರು ನೋಡಿದರೋ ಅವರು ಕೂಡಲೇ ಸಂಸಾರ ಬಂಧನದಿಂದ ಮುಕ್ತಿ ಹೊಂದಿದರು. ಇದು ಸತ್ಯ. ಏನು ಹೇಳುತ್ತಿರುವೆ ಶ್ರೀವಾಸ? ಮಹಾಪ್ರಭು, ಯಾರು ನಿಮ್ಮ ಪವಿತ್ರ ನಾಮವನ್ನು ಪಠಿಸುವರೋ ಅವರ 1 ಕೋಟಿ ಅಪರಾಧಗಳು ಕೂಡಲೇ ನಾಶವಾಗುವವು. ಹೀಗಿರುವಾಗ ನಿಮ್ಮಿಂದ ಅಪರಾಧವಾಗಲು ಹೇಗೆ ತಾನೇ ಸಾಧ್ಯ ಪ್ರಭು? ಆದರೂ ನಾನು ಆವೇಶಭರಿತನಾಗಿದ್ದು ಜನರಲ್ಲಿ ಭಯ ಉಂಟು ಮಾಡಿದ್ದು ಅಪರಾಧ ತಾನೆ? ನಿಮ್ಮ ಆವೇಶವು ಪವಿತ್ರವಾದದ್ದು. ಕೇವಲ ನರಸಿಂಹನ ವಿಗ್ರಹದ ದರ್ಶನವನ್ನು ಪಡೆಯುವುದರಿಂದಲೇ
ಜನರು ಶುದ್ಧಿಗೊಳ್ಳುತ್ತಾರೆ. ಆದರೆ ಇಂದು ಆವೇಶಭರಿತವಾದ ನರಸಿಂಹನ ದರ್ಶನ ಭಾಗ್ಯ ಪಡೆದ ನವದ್ವೀಪದ ಜನರು ನಿಜಕ್ಕೂ ಭಾಗ್ಯಶಾಲಿಗಳು. ಅವರೆಲ್ಲರೂ ಇಂದು ಪಾವನರಾಗಿದ್ದಾರೆ. ತಾವು ದಯಮಾಡಿ ಶಾಂತಚಿತ್ತರಾಗಿ. ಪ್ರಭು, ತಾವು ಬಹಳ ಆಯಾಸಗೊಂಡಂತಿದೆ. ಕೆಲ ಸಮಯ ವಿಶ್ರಮಿಸಿಕೊಳ್ಳಿ. ಶ್ರೀಕೃಷ್ಣನ ಪ್ರೇಮವನ್ನು ಎಲ್ಲರ ಹೃದಯದಲ್ಲಿ ಜಾಗೃತಗೊಳಿಸಲು ನಾನು ಅವತರಿಸಿರುವೆ. ಆದರೆ ಜನರು ನನ್ನನ್ನು ಕಂಡು ಭಯಭೀತರಾದರೆ ಈ ಕೃಷ್ಣ ಪ್ರೇಮವನ್ನು ಹೇಗೆ ತಾನೇ ವಿತರಿಸಲು ಸಾಧ್ಯ? ನಾನು ಅವತರಿಸಿರುವ ಉದ್ದೇಶವನ್ನು ಹೇಗೆ ತಾನೇ ಪೂರೈಸಲು ಸಾಧ್ಯ? ಇಂತಹ ಅನೇಕ ಸಂದರ್ಭಗಳಲ್ಲಿ ಮಹಾಪ್ರಭುಗಳು ಶ್ರೀಕೃಷ್ಣನ ನಾನಾ ಲೀಲೆಗಳನ್ನು ಪ್ರದರ್ಶಿಸಿದರು. ಆದರೆ ಹೀಗೆ ಭಕ್ತಿಭಾವದಿಂದ ಮೈಮರೆಯುವುದು ತಮ್ಮ ಅವತಾರದ ಉದ್ದೇಶಕ್ಕೆ ಅಡ್ಡಿ ಬರಬಹುದೆಂದು ಭಾವಿಸಿದರು. ಹೀಗಿದ್ದರೂ ಹಲವಾರು ಬಾರಿ ಭಗವಂತನ ಲೀಲೆಗಳನ್ನು ಸ್ಮರಿಸುವ ಅದರಲ್ಲೇ ತಲ್ಲೀನರಾಗಿ ಕೃಷ್ಣ ಕೃಷ್ಣ, ರಾಧೆ ರಾಧೆ, ವೃಂದಾವನ ವೃಂದಾವನ ಎಂದು ಕರೆಯುತ್ತಿದ್ದರು. ಈಗೊಮ್ಮೆ ಮಹಾಪ್ರಭುಗಳು ಗೋಪಿಯ ಭಾವದಲ್ಲಿ ಮೈ ಮರೆತು ಗೋಪಿ ಗೋಪಿ ಎಂದು ಕರೆಯುತ್ತಿರುವಾಗ ಏನಾಯಿತೆಂದರೆ, ಜಯೋ ರಾಧೆ ಜಯೋ ಕೃಷ್ಣ ಜಯೋ ವೃಂದಾವ. ಕೃಷ್ಣ, ವೃಂದಾವನ ವೃಂದಾವನ, ಗೋಪಿ 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 ಗೋಪಿ. ಇದೇನಿದು? ಗೋಪಿ ಗೋಪಿ ಎನ್ನುತ್ತಿದ್ದಾರಲ್ಲ. ಓ ನಿಮಾಯ್ ಪಂಡಿತರೇ, ನೀವು ದೊಡ್ಡ ವಿದ್ವಾಂಸರು. ಕೇಶವ ಕಾಶ್ಮೀರಿಯಂತಹ ದೊಡ್ಡ ಪಂಡಿತರನ್ನು ಸೋಲಿಸಿದವರು. ತರ್ಕ ಮತ್ತು ನ್ಯಾಯದ ಬಗ್ಗೆ ವ್ಯಾಖ್ಯಾನ ಮಾಡುವುದನ್ನು ಬಿಟ್ಟು ಗೋಪಿ ಗೋಪಿ ಎಂದು ಕರೆಯುತ್ತಿದ್ದೀರಲ್ಲ, ಇದರಲ್ಲೇನು ತಪ್ಪು? ಪಂಡಿತರೇ, ಯಾವ ಧರ್ಮಗ್ರಂಥದಲ್ಲಿ ಗೋಪಿಯ ನಾಮೋಚ್ಚಾರಣೆ ಮಾಡಲು ಹೇಳಲಾಗಿದೆ? ಗೋಪಿ ಗೋಪಿ ಎಂದು ಕರೆಯುವುದರಿಂದ ನಿಮಗೆ ಯಾವ ಪುಣ್ಯ ಸಿಗುವುದು? ಎಲೆ ಬ್ರಾಹ್ಮಣ ವಿದ್ಯಾರ್ಥಿಯೇ, ಗೋಪಿಯರ ಬಗ್ಗೆ ನಿನಗೇನು ತಿಳಿದಿದೆ? ಗೋಪಿಯರು ಕೃಷ್ಣನ ಅತಿ ಉನ್ನತವಾದ ಆರಾಧನೆಯ ಬಗೆಯನ್ನು ನಿರೂಪಿಸಿದರು. ಅವರ ಭಕ್ತಿಗೆ ಸರಿಸಾಟಿಯೇ ಇಲ್ಲ. ಕೃಷ್ಣನ ಭಕ್ತಿಯು ಈ ಭೌತಿಕ ಜಗತ್ತಿನ ಪಾಪ ಪುಣ್ಯಗಳಿಂದ ಅಲೌಕಿಕವಾದದ್ದು. ಶಾಸ್ತ್ರದ ಬಗ್ಗೆ ನಿನಗೇನೂ ತಿಳಿಯದಿದ್ದರೂ ನನಗೆ ಬೋಧಿಸಲು ಹೊರಟಿರುವೆಯಾ? ಒಂದು ನಿಮಿಷ ನಿಲ್ಲು, ನಾನು ನಿನಗೆ ಶಾಸ್ತ್ರವನ್ನು ಬೋಧಿಸುತ್ತೇನೆ. ಏನು? ನನಗೆ ಶಾಸ್ತ್ರವನ್ನು ಬೋಧಿಸುತ್ತಾನೋ? ಇರಲಿ ಇರಲಿ, ನೋಡೋಣ. ನಿಮಾಯಿ, ತಡೆ ತಡೆ, ಏನು ಮಾಡ್ತಾ ಇದೀಯಾ? ಬೇಡ ಬೇಡ, ಹೊಡಿಬೇಡ ಹೊಡಿಬೇಡ, ಬೇಡ ಬೇಡ. ಶಾಸ್ತ್ರದ ಬಗ್ಗೆ ಏನೂ ತಿಳಿಯದೆ ಮತ್ತೊಮ್ಮೆ ಶಾಸ್ತ್ರದ ಬಗ್ಗೆ ಮಾತನಾಡಬೇಡ, ತಿಳಿಯುತ್ತೆ? ಎಚ್ಚರ. ಮಿತ್ರ, ಏನಾಯ್ತು ಮಿತ್ರ? ಏನಾಯ್ತು? ಯಾಕಿಷ್ಟೊಂದು ಗಾಬರಿಯಾಗಿದ್ಯಾ? ಏನಾಯ್ತು ಏನೂ ಕೇಳ್ಬೇಡಿ. ನಾನು ಬದುಕ್ ಬಂದಿದ್ದೀನಲ್ಲ, ಅದೇ ನನ್ನ ಅದೃಷ್ಟ. ಏನು? ಬದುಕಿ ಬಂದಿರೋದು ಅದೃಷ್ಟ? ಹಾಗಂದ್ರೇನು ಮಿತ್ರ? ಸ್ನೇಹಿತರೆ ಸ್ನೇಹಿತರೆ, ನಿಮಗೆ ಆ ನಿಮಾಯಿ ಪಂಡಿತ ಆಗುತ್ತಲ್ಲ? ಏನಯ್ಯ ನೀನ್ ಹೇಳೋದು? ಈ ನವದ್ವೀಪದಲ್ಲಿ ನಿಮಾಯಿ ಪಂಡಿತ ಯಾರಿಗ್ ತಾನೇ ಗೊತ್ತಿಲ್ಲ? ಹೇಳಯ್ಯ ಹೇಳು.
ಆತ ಭರತಖಂಡದಲ್ಲೇ ಅತ್ಯುತ್ತಮವಾದ ಪಂಡಿತ, ಅದನ್ನೂ ಹೇಳ್ಬೇಕಾ? ನಿಜ, ನೀವೇಳೋದೇನೋ ನಿಜ. ಎಲ್ರೂ ಅವನೊಬ್ಬ ದೊಡ್ಡ ಸಾಧು ಅಂತ ಹೇಳ್ತಾರೆ. ನಾನಿವತ್ತು ಅವನ್ ನೋಡೋಣ ಅಂತ ಹೋಗಿದ್ದೆ. ಅವನು ಗೋಪಿ 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 ಅಂತ ಧ್ಯಾನ ಮಾಡ್ತಾ ಇದ್ದ. ನಾನು ಅಯ್ಯ ನಿಮಾಯಿ, ಗೋಪಿ ಗೋಪಿ ಅಂತ ಹೇಳೋ ತಪ್ಪು, ಅದನ್ನ ಮಾಡಬಾರ್ದು ಅಂದೆ. ಹೇಳಿ ಸ್ನೇಹಿತರೆ, ನಾನು ಹೇಳಿದ್ರಲ್ಲಿ ಏನಾದ್ರೂ ತಪ್ಪಿದ್ಯಾ? ಖಂಡಿತ ಇಲ್ಲ. ಅಲ್ಲ, ಇದನ್ ಕೇಳಿದ ಕೂಡ್ಲೆ ನಿಮಾಯಿ ಕೆಂಡಾಮಂಡಲವಾಗಿ ನನ್ನನ್ನು ಹೊಡಿಬೇಕು ಅಂತ ಕೋಲ್ ತಂದ್ಬಿಡೋದೆ. ತುಂಬಾ ಆಶ್ಚರ್ಯ. ಅವನಿದನ್ನ ಹೇಗ್ ತಾನೇ ಮಾಡೋಕ್ ಸಾಧ್ಯ? ಅದೆಲ್ಲ ಕೇಳ್ಬೇಡಿ ಸ್ನೇಹಿತರೆ, ದೇವ್ರ ದಯೆ. ಹೇಗೋ ತಪ್ಪಿಸ್ಕೊಂಡು ಈ ಬಡ ಜೀವ ಉಳಿಸ್ಕೊಂಡು ನಿಮ್ ಮುಂದೆ ಬಂದು ಮಾತಾಡ್ತಾ ನಿಂತಿದ್ದೀನಲ್ಲ, ಅದೇ ನನ್ನ ಪುಣ್ಯ. ಅಲ್ಲ, ಅವನಿಗೇನ್ ಅಧಿಕಾರ ಇದೆ ಅಂತ ಒಬ್ಬ ಬ್ರಾಹ್ಮಣನ ಮೇಲೆ ಕೈ ಎತ್ತೋಕೆ? ಅವನು ತನ್ನನ್ನ ಏನು ಅಂತ ತಿಳ್ಕೊಂಡಿದ್ದಾನೆ. ಸ್ನೇಹಿತರೆ, ನಿನ್ನೆಷ್ಟೇ ನಾವೆಲ್ಲ ಒಟ್ಟಿಗೋದ್ದವರು, ಹೌದು ತಾನೆ? ಹೌದು. ಇದ್ದಕ್ಕಿದ್ದಾಗೆ ನಿಮಾಯಿ ಈ ರೀತಿ ಯಾಕೆ ವರ್ತಿಸ್ಬೇಕು? ಯಾಕವನ್ ದೊಡ್ಡ ಗುರುವನಂತಾಡ್ಬೇಕು? ಅವನು ಜಗನ್ನಾಥ ಮಿಶ್ರನ ಮಗನೇ ಇರಬಹುದು, ಆದ್ರೆ ನಾವು ಸಹ ಸಾಮಾನ್ಯ ಮನುಷ್ಯರ ಮಕ್ಕಳಲ್ಲ. ಏನೋ ಒಬ್ಬ ದೊಡ್ಡ ವಿದ್ವಾಂಸರನ್ನು ಸೋಲಿಸಿ ಬಿಟ್ಟಾಕ್ಷಣ ನಮ್ಮ ಮೇಲೆ ದರ್ಪ ಮಾಡ್ತಾನೋ? ಅದೆಲ್ಲ ಅವನ್ ನಮ್ಮೇಲ್ ಮಾಡಕ್ಕಾಗಲ್ಲ. ಅಲ್ಲ, ಅವನ್ಗೆಷ್ಟು ಧೈರ್ಯ? ಅವನೇನ್ ರಾಜನೋ ಮಹಾರಾಜನೋ ನಮ್ಮಂದನ್ಸೋಕೆ? ನಮ್ಗೇನ್ ಬ್ರಾಹ್ಮಣನಿಗಿರ್ಬೇಕಾದ ಶಕ್ತಿ ಇಲ್ವೇನು? ಇನ್ನೊಂದು ಬಾರಿ ಈ ರೀತಿ ನಡ್ಕೊಂಡ್ರೆ ನಾವೆಲ್ಲರೂ ಸೇರಿ ಅವನಿಗೆ ಸರಿಯಾದ ಪಾಠ ಕಲಿಸೋಣ. ಹೌದು ಸ್ನೇಹಿತರೆ, ಅವನು ಸರಿಯಾದ ಪಾಠ ಕಲಿಸ್ಬೇಕು. ಹೌದು, ಸರಿಯಾದ ಪಾಠ ಕಲಿಸೋಣ. ಬನ್ನಿ ಹೋಗೋಣ. ನಡಿರಿ ಹೋಗೋಣ, ನಡಿರಿ. ಹೌದು ಹೌದು, ಸರಿಯಾದ ಪಾಠ ಕಲಿಸೋಣ. ನಡಿರಿ ಹೋಗೋಣ, ನಡಿರಿ. ಈ ರೀತಿಯಲ್ಲಿ ಬ್ರಾಹ್ಮಣರು ಮಹಾಪ್ರಭುಗಳ ನಡವಳಿಕೆಯ ಬಗ್ಗೆ ನಿಂದಿಸುತ್ತಾ ನವದ್ವೀಪದ ಜನರಿಗೆಲ್ಲ ಅಪಪ್ರಚಾರ ಮಾಡಿದರು. ಒಂದು ದಿನ ಈ ಸುದ್ದಿಯು ಮಹಾಪ್ರಭುಗಳ ಕಿವಿಗೆ ಮುಟ್ಟಿತು. ಮುಂದೆ ಈ ಕಲಿಯುಗದಲ್ಲಿ ಭಗವಂತನ ಪವಿತ್ರ ನಾಮವಾದ ಹರೇ ಕೃಷ್ಣ ಮಹಾಮಂತ್ರವು ಸಾಕ್ಷಾತ್ ಶ್ರೀಕೃಷ್ಣನ ಅವತಾರವಾಗಿದೆ. ಕೇವಲ ಈ ಮಹಾಮಂತ್ರವನ್ನು ಜಪಿಸುವುದರಿಂದ ವ್ಯಕ್ತಿಯು ನೇರವಾಗಿ ಕೃಷ್ಣನ ಸಂಗವನ್ನು ಪಡೆದು ಈ ಭೌತಿಕ ಜಗತ್ತಿನಿಂದ ಮುಕ್ತಿಯನ್ನು ಪಡೆಯುವನು. ಮಹಾಪ್ರಭು, ಮಹಾಪ್ರಭು! ಓ ಬಾ ಮುಕುಂದ, ಬಂದ ಸಮಾಚಾರವೇನು? ಏನೆಂದು ಹೇಳಲಿ ಪ್ರಭು, ತಾವು ಯಾರೆಂದು ಅರ್ಥ ಮಾಡಿಕೊಳ್ಳದೆ ನವದ್ವೀಪದ ಕೆಲವು ಜನ ತಮ್ಮನ್ನು ಅವಹೇಳನ ಮಾಡುತ್ತಿದ್ದಾರೆ. ಮುಕುಂದ, ಏನು ಹೇಳುತ್ತಿರುವೆ? ಗೌರಂಗ ಮಹಾಪ್ರಭುಗಳು ಭರತಖಂಡದಲ್ಲಿ ಅವತರಿಸಿ ನಮ್ಮ ನಾಡಿನಲ್ಲಿ, ಅದು ನಮ್ಮೊಡನೆ ಇರುವುದು ನಮ್ಮೆಲ್ಲರ ಸೌಭಾಗ್ಯವೇ ಸರಿ. ನಿಜಕ್ಕೂ ಇದು ಅವರೆಲ್ಲರ ಮಹಾ ಅದೃಷ್ಟ. ಅವರು ಹೇಗೆ ತಾನೇ ಪ್ರಭುವಿನ ಅವಹೇಳನ ಮಾಡಲು ಸಾಧ್ಯ? ಹೇಳುತ್ತೇನೆ. ನಿನ್ನೆಯ ದಿನ ಒಬ್ಬ ಬ್ರಾಹ್ಮಣ ವಿದ್ಯಾರ್ಥಿ ಪ್ರಭುಗಳನ್ನು ಕಾಣಲು ಬಂದಾಗ ಪ್ರಭುಗಳು ಗೋಪಿ ಗೋಪಿ ಎಂದು ಹೇಳುತ್ತಿರುವುದನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ನವದ್ವೀಪದ ಜನರಿಗೆಲ್ಲ ಈ ವಿಷಯವನ್ನು ತಪ್ಪಾಗಿ ತಿಳಿಸಿ ಅಪಪ್ರಚಾರ ಮಾಡುತ್ತಿರುವನು. ಈಗ ಊರಿನ ಜನರೆಲ್ಲ ಹೇಳು ಮುಕುಂದ, ಹೇಳು, ಭಯಪಡಬೇಡ. ಅದು ಮುಕುಂದ, ಊರಿನ ಜನರೆಲ್ಲ ಗೌರಾಂಗ ಮಹಾಪ್ರಭುಗಳನ್ನು ತಪ್ಪಾಗಿ ತಿಳಿದು ಅವರನ್ನು ಹೊಡೆಯಲು ತೀರ್ಮಾನಿಸಿದ್ದಾರೆ. ಮುಕುಂದ, ಏನು ಹೇಳುತ್ತಿರುವೆ? ಮುಕುಂದ, ನನಗೆಲ್ಲ ತಿಳಿದಿದೆ. ಇದಕ್ಕೆ ನಾನೇ ಪರಿಹಾರ ಕಂಡುಕೊಳ್ಳುತ್ತೇನೆ. ದಯಮಾಡಿ ನನ್ನನ್ನು ಏಕಾಂತದಲ್ಲಿ ಇರಲು ಬಿಡಿ. ಹಾಗಾದರೆ ಅವರೆಲ್ಲ ನನ್ನನ್ನು ಹೊಡೆಯಲು ತೀರ್ಮಾನಿಸಿದ್ದಾರೆ.
ನನ್ನನ್ನು ಅಪಹಾಸ್ಯ ಮಾಡುತ್ತಿದ್ದಾರೆ. ನನ್ನ ಮೇಲೆ ವಿಷ ಕಾರುತ್ತಿದ್ದಾರೆ. ನನ್ನನ್ನು ದೂಷಿಸುತ್ತಿದ್ದಾರೆ. ಈ ಸಂಸಾರ ಸಾಗರದಲ್ಲಿ ಪ್ರತಿಯೊಬ್ಬರು ನರಳುತ್ತಿರುವುದಕ್ಕೆ ಮೂಲ ಕಾರಣ ಅವರು ಶ್ರೀಕೃಷ್ಣನನ್ನು ಮರೆತಿರುವುದರಿಂದ. ಕೃಷ್ಣನ ಪ್ರೇಮವನ್ನು ಬೆಳೆಸಿಕೊಂಡು ಈ ಸಂಸಾರ ಸಾಗರದ ದುಃಖಗಳಿಂದ ಶಾಶ್ವತವಾಗಿ ಪರಿಹಾರ ಕಂಡುಕೊಳ್ಳುವುದೇ ಮನುಷ್ಯ ಜನ್ಮದ ನಿಜವಾದ ಗುರಿ. ನಾನು ಭೇದ ಭಾವವಿಲ್ಲದೆ ಭಗವತ್ ಪ್ರೇಮವನ್ನು ಎಲ್ಲರಿಗೂ ಹಂಚೋಣವೆಂದಿದ್ದೆ. ಆದರೆ ಕೆಲವರು ನನ್ನ ಈ ಕರುಣೆಯಿಂದ ದೂರ ಸರಿಯುತ್ತಿದ್ದಾರೆ. ಅಂತಹವರನ್ನು ನಾನು ಹೇಗೆ ಉದ್ಧಾರ ಮಾಡಲಿ? ನೀನು ಸದಾ ನಿನ್ನ ಮನೆಯಿಂದ ದೂರವಿರುವಂತಾಗಲಿ. ನಿನಗೆಂದಿಗೂ ಭೌತಿಕ ಸುಖ ಸಿಗದಂತಾಗಲಿ. ನಿನಗೆ ಸಂಸಾರದ ಸುಖವೇ ಇಲ್ಲದಂತಾಗಲಿ. ಹೌದು ಹೌದು, ಇದಕ್ಕೊಂದೇ ದಾರಿ. ನಾನು ಸನ್ಯಾಸವನ್ನು ಸ್ವೀಕರಿಸುವುದರಿಂದ ಮಾತ್ರ ಎಲ್ಲರನ್ನೂ ಉದ್ಧಾರ ಮಾಡಬಹುದು. ಹೌದು ಹೌದು, ಇದೊಂದೇ ದಾರಿ. ಇದೇ ಸರಿಯಾದ ದಾರಿ. ನಿತ್ಯಾನಂದ, ಅದ್ವೈತ, ಗದಾಧರ, ಶ್ರೀವಾಸ, ಮುಕುಂದ, ಬನ್ನಿ, ಇಲ್ಲಿ ಬನ್ನಿ, ಬೇಗ ಬನ್ನಿ. ಹೇ ಗೌರಂಗ, ತಾವು ಯಾವುದೋ ಕಾರಣಕ್ಕೆ ಬಹಳ ಸಂತೋಷದಿಂದ ಇರುವಂತಿದೆ. ದಯಮಾಡಿ ಎಲ್ಲರೂ ನನ್ನ ಮಾತುಗಳನ್ನು ಕೇಳಿ. ಕಲಿಯುಗದಲ್ಲಿ ಭೌತಿಕ ಬಂಧನದಿಂದ ನರಳುತ್ತಿರುವ ಪತಿತಾತ್ಮರಿಗೆ ಕೃಷ್ಣ ಪ್ರೇಮವನ್ನು ಹಂಚಲು ನಾನು ಅವತರಿಸಿರುವೆ. ಇದು ನಿಮಗೆಲ್ಲ ತಿಳಿದಿರುವ ವಿಷಯ. ಜನರು ನನ್ನ ಮುಂದೆ ತಲೆಬಾಗಿ ಪ್ರಣಾಮ ಮಾಡುವುದರಿಂದ ಅವರ ಎಲ್ಲಾ ಸಂಕಷ್ಟಗಳು ದೂರವಾಗುತ್ತದೆ. ಯಾರೇ ಆಗಲಿ ನನ್ನ ಪ್ರೀತಿಯ ಗೌರಂಗ ಪ್ರಭುವಿನ ಮುಂದೆ ತಲೆಬಾಗುವರೋ ಅವರ ಪಾಪಗಳೆಲ್ಲವೂ ನಾಶವಾಗುವುದು. ನಿತ್ಯಾನಂದ, ಆದರೆ ಈಗ ಎಲ್ಲವೂ ಅದರ ವಿರುದ್ಧವಾಗಿ ನಡೆಯುತ್ತಿದೆ. ಜನರು ನನ್ನನ್ನು ದೂಷಿಸುತ್ತಿದ್ದಾರೆ, ನನ್ನನ್ನು ಶಪಿಸುತ್ತಿದ್ದಾರೆ. ಅಷ್ಟೇ ಏಕೆ, ನನ್ನನ್ನು ಹೊಡೆಯಲೂ ಸಿದ್ಧರಾಗಿದ್ದಾರೆ. ಹೀಗಿರುವಾಗ ಅವರಿಗೆ ನಿಜವಾದ ಕೃಷ್ಣ ಪ್ರೇಮವನ್ನು ಹೇಗೆ ತಾನೇ ಹಂಚಲಿ? ಆದ್ದರಿಂದ ಈಗ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೇನೆ. ತಮ್ಮ ನಿರ್ಧಾರ ಏನೆಂದು ತಿಳಿಸಿ ಪ್ರಭು. ಬಹು ಬೇಗನೆ ಕೇಶಮುಂಡನ ಮಾಡಿ ಸಾಂಸಾರಿಕ ಜೀವನವನ್ನು ತ್ಯಜಿಸಿ ಸನ್ಯಾಸತ್ವವನ್ನು ಸ್ವೀಕರಿಸುತ್ತೇನೆ. ಏನು? ಸನ್ಯಾಸವೇ? ಹೌದು, ಸನ್ಯಾಸ. ನನ್ನನ್ನು ದೂಷಿಸಿದವರ ಮನೆ ಮನೆಗೂ ಭಿಕ್ಷೆ ಬೇಡಲು ಹೋಗುತ್ತೇನೆ. ನಾನೊಬ್ಬ ಸನ್ಯಾಸಿಯಾದುದರಿಂದ ಅವರು ನನಗೆ ವಂದಿಸಲೇಬೇಕು. ಆಗ ಅವರ ಈ ಸೇವೆಗಾಗಿ ನಾನು ಅವರಿಗೆ ಕೃಷ್ಣ ಪ್ರೇಮವನ್ನು ನೀಡುತ್ತೇನೆ. ಪ್ರಭು, ನಿಮ್ಮ ಮಾತುಗಳು ನಮಗೆ ಸಿಡಿಲು ಬಡೆದಂತಿದೆ, ಹೃದಯವೇ ನಿಂತಂತಿದೆ ಪ್ರಭು. ಸನ್ಯಾಸಿಯನ್ನು ಕಂಡಾಕ್ಷಣ ಎಲ್ಲರೂ ನಮಸ್ಕರಿಸುವುದು ಸಹಜ ನಿತ್ಯಾನಂದ. ಯಾರೂ ಸನ್ಯಾಸಿಯನ್ನು ದೂಷಿಸುವುದಾಗಲಿ ಅಥವಾ ಒಡೆಯುವುದಾಗಲಿ ಮಾಡುವುದಿಲ್ಲ. ನನ್ನನ್ನು ಕಂಡಾಗಲೂ ಅವರು ಗೌರವಿಸುವರು, ಯಾವುದೇ ತಪ್ಪು ಮಾಡಲಾರರು. ಆಗ ನಾನು ಅವರಿಗೆ ಹರೇ ಕೃಷ್ಣ ಮಹಾಮಂತ್ರದ ಮಹಿಮೆಯನ್ನು ತಿಳಿಸಲು ಅನುಕೂಲವಾಗುವುದು. ಪ್ರಭು, ನೀವು ಜಗತ್ತಿನ ಅಖಿಲ ಕೋಟಿ ಬ್ರಹ್ಮಾಂಡಗಳ ಒಡೆಯ. ತಾವು ಜಗನ್ನಾಥ, ಲಕ್ಷ್ಮೀಪತಿ. ಆದರೆ ತಾವು ಕಾವಿ ಬಟ್ಟೆ ತೊಟ್ಟು ಕೈಯಲ್ಲಿ ಕಮಂಡಲವನ್ನು ಹಿಡಿದು ಸನ್ಯಾಸಿಯ ರೂಪದಲ್ಲಿ ನೋಡುವುದು ನಮಗೆ ಸಾವಿಗಿಂತ ದುಃಖಕರವಾಗುವುದು. ಓ ವಿಶ್ವಾಂಬರ, ನಮ್ಮನ್ನು ಬಿಟ್ಟು ಏಕೆ ತೆರಳುತ್ತಿರುವಿರಿ? ನೀವಿಲ್ಲದೆ ನಾವೆಲ್ಲ ಅನಾಥರಾಗುವೆವು. ನಮ್ಮನ್ನು ಬಿಟ್ಟು ಹೋಗಲು ತಮಗೆ ಹೇಗೆ ತಾನೇ ಮನಸ್ಸು ಬಂತು? ಏಕೆ ಇಷ್ಟು ಕಠಿಣ ಹೃದಯರಾದಿರಿ? ನೀವಿಲ್ಲದೆ ನಮ್ಮ ಬದುಕು ಬರಡಾದಂತೆ. ಪ್ರಭು, ನಿಮ್ಮ ಪವಿತ್ರವಾದ ಹಸ್ತದಿಂದ ಅದ್ಭುತವಾದ ಸಸಿಯನ್ನು ನೆಟ್ಟಿದಿರಿ.
ಪ್ರತಿ ಹಗಲು ರಾತ್ರಿ ಅದಕ್ಕೆ ನೀರು ಹಾಕಿ ಬೆಳೆಸಿದಿರಿ. ಬಹಳ ಎಚ್ಚರ ವಹಿಸಿ ಅದನ್ನು ಸಾಕುತ್ತಾ ಬಂದಿರಿ. ಗೊಬ್ಬರ ಹಾಕಿ ಬೆಳೆಸುತ್ತಾ ಬಂದಿರಿ. ಈಗ ಫಲಪುಷ್ಪ ಕೊಡುವ ಸಮಯ ಬಂದಾಗ ಅದನ್ನು ಕತ್ತರಿಸಿ ಹಾಕಬೇಕೆಂದಿರುವಿರಾ? ಏಕೆ ಏಕೆ ಪ್ರಭು, ಏಕೆ? ಪ್ರಿಯ ಮಿತ್ರರೇ, ನನ್ನನ್ನು ಅಪಾರ್ಥ ಮಾಡಿಕೊಳ್ಳಬೇಡಿ. ನಾನು ಕೃಷ್ಣ ಪ್ರೇಮದ ಐಶ್ವರ್ಯವನ್ನು ಗಳಿಸಲು ಪ್ರಯಾಣ ಮಾಡಬೇಕು. ಹಿಂತಿರುಗಿ ಬಂದ ನಂತರ ಆ ಐಶ್ವರ್ಯವನ್ನು ನಿಮಗೆಲ್ಲರಿಗೂ ಹಂಚುವೆನು. ಪ್ರಭು, ಯಾರಿಗಾಗಿ ಈ ಐಶ್ವರ್ಯವನ್ನು ತರುವಿರಿ? ನೀವು ಬಂದು ನೋಡಿದಾಗ ನಾವೆಲ್ಲ ಮೃತರಾಗಿರುವುದನ್ನು ಖಂಡಿತವಾಗಿಯೂ ಕಾಣುವಿರಿ. ಪ್ರಭು, ಅದರಲ್ಲೂ ನನ್ನ ಸಾವೇ ಮೊದಲು, ನನ್ನ ಸಾವೇ ಮೊದಲು. ನಿಮಗೀಗ ಕೇವಲ 24 ವರ್ಷಗಳು ಮಾತ್ರ. ಈ ಎಳೆಯ ವಯಸ್ಸಿಗೆ ಸನ್ಯಾಸದ ಯೋಚನೆ ಏಕೆ? ನಿಮಗೆ ವಯಸ್ಸಾದ ತಾಯಿ, ಅನುರಕ್ತಳಾದ ಮಡದಿ, ಉತ್ತಮ ಗೆಳೆಯರಿರುವರು. ಪ್ರಭು, ಯಾವ ಧರ್ಮಗ್ರಂಥದಲ್ಲಿ ಚಿಕ್ಕ ವಯಸ್ಸಿನಲ್ಲಿಯೇ ಸನ್ಯಾಸವನ್ನು ಸ್ವೀಕರಿಸಿ ಎಂದು ತಿಳಿಸಿದೆ? ಇದನ್ನು ನಾನೆಲ್ಲಿಯೂ ಕೇಳೇ ಇಲ್ಲವಲ್ಲ. ಪ್ರಭು, ವಿಧವೆ ಮತ್ತು ವಯಸ್ಸಾದ ನಿಮ್ಮ ತಾಯಿ ಸಚೀದೇವಿಯನ್ನು ಒಬ್ಬಂಟಿಗಳಾಗಿ ಬಿಟ್ಟು ಹೋಗಲು ನಿಮಗೆ ಹೇಗೆ ತಾನೇ ಮನಸ್ಸು ಬಂತು? ಎಲ್ಲ ಸಾಧು ಸಂತರನ್ನು ತಮ್ಮ ಮಕ್ಕಳಂತೆ ಕಾಣುವಳು ಆ ಮಾತೆ ಸಚೀದೇವಿ. ಮೇಲಾಗಿ ಅವರು ನಿಮಗಾಗಿಯೇ ಬದುಕಿರುವವರು. ಅಂತಹ ತಾಯಿಯನ್ನು ಬಿಟ್ಟು ಹೋದರೆ ಅವರ ಹೃದಯವೇ ಒಡೆದು ಹೋಗುವುದಿಲ್ಲವೇ? ಬೇಡಿ ಪ್ರಭು, ಬೇಡಿ. ಮತ್ತೊಮ್ಮೆ ಯೋಚಿಸಿ ನೋಡಿ. ಮಗನೇ, ನಿಮ್ಮಲ್ಲಿ ಚಂದ್ರನಂತೆ ಹೊಳೆಯುವ ಇಬ್ಬರು ಮುದ್ದಾದ ಮಕ್ಕಳನ್ನು ಜನನ ನೀಡುವ ಸೌಭಾಗ್ಯ ನನ್ನದಾಯಿತು. ಆದರೆ ನಿನ್ನ ಅಣ್ಣನಾದ ವಿಶ್ವರೂಪನು ಇದ್ದಕ್ಕಿದ್ದ ಹಾಗೆ ಸನ್ಯಾಸವನ್ನು ಸ್ವೀಕರಿಸಿ ನಿನ್ನನ್ನು ಬಿಟ್ಟು ಹೋದನು. ನಂತರ ನಿನ್ನ ತಂದೆಯು ವೈಕುಂಠವನ್ನು ಸೇರಿದರು. ಈಗ ನಿನ್ನ ಮುದ್ದಾದ ಮುಖವನ್ನು ಕಾಣುತ್ತಾ ಈ ಎಲ್ಲ ದುಃಖವನ್ನು ಮರೆತು ನೀನಾಗಿಯೇ ಬದುಕಿದ್ದೇನೆ ಕಣ್ಣ. ನೀನು ನನ್ನನ್ನು ಬಿಟ್ಟು ಸನ್ಯಾಸಿಯಾಗಿ ಹೋದರೆ ನನ್ನ ಗತಿ ಯಾರಿಗಾಗಿ ನಾನು ಬದುಕಬೇಕು? ಬೇಡ ಕಣ್ಣ, ಬೇಡ. ಈ ನಿನ್ನ ತಾಯಿಯನ್ನು ಬಿಟ್ಟು ಹೋಗಬೇಡ ಕಣ್ಣ. ಪ್ರಭು, ನಿಮ್ಮ ಪತ್ನಿಯು ಚಿಕ್ಕ ವಯಸ್ಸಿನವಳು. ಅವಳಿಗೆ ಕೇವಲ 14 ವರ್ಷ. ಆಕೆಯ ಬಗ್ಗೆ ಏನಾದರೂ ಯೋಚಿಸಿರುವಿರಾ? ಜೀವನದಲ್ಲಿ ನಿಮ್ಮ ಸೇವೆಯನ್ನು ಬಿಟ್ಟರೆ ಆಕೆಗೆ ಯಾವುದೇ ಮಹದಾಸೆ ಇಲ್ಲ. ಪತಿಯೇ ಪರದೈವವೆಂದು ತಿಳಿದಿರುವ ಸಾಧ್ವೀಮಣಿ. ಆಕೆಯ ಭವಿಷ್ಯದ ಬಗ್ಗೆ ಏನಾದರೂ ಯೋಚಿಸಿರುವಿರಾ? ಪ್ರಭು, ನೀವೇ ನನ್ನ ಸರ್ವಸ್ವ. ನಿಮ್ಮ ಸೇವೆಯೇ ನನ್ನ ಬಾಳಿನ ಗುರಿ. ನನ್ನ ಜೀವನ, ನನ್ನ ಸೌಂದರ್ಯ, ನನ್ನ ಶೃಂಗಾರ ಇವೆಲ್ಲವೂ ಸಹ ತನ್ನ ಒಬ್ಬರ ಸೇವೆಗಾಗಿಯೇ. ನಿಮ್ಮ ಪಾದ ಸೇವೆಯ ಹೊರತು ನನಗೇನೂ ತಿಳಿಯದು ಪ್ರಭು. ಈ ರೀತಿ ನನ್ನನ್ನು ತ್ಯಜಿಸಿ ಹೋದರೆ ನಾನು ಯಾರ ಮುಂದೆ ಹೋಗಲಿ? ನನ್ನ ಬಾಳನ್ನು ನಡೆಸಲು ಯಾರ ಆಶ್ರಯವನ್ನು ಪಡೆಯಲಿ ಪ್ರಭು? ಯಾರ ಆಶ್ರಯವನ್ನು ಪಡೆಯಲಿ? ಪ್ರಭು, ನಿಮ್ಮಿಂದ ದೂರವಾಗುವುದು ಆತ್ಮವನ್ನು ದೇಹದಿಂದ ದೂರ ಮಾಡಿದ ಹಾಗೆ. ನಮ್ಮ ಸರ್ವಸ್ವವೂ ನೀವೇ. ಹೀಗಿರುವಾಗ ನಿಮ್ಮಿಂದ ಹೇಗೆ ತಾನೇ ನಾವೆಲ್ಲರೂ ದೂರವಿರಲು ಸಾಧ್ಯ? ಹೇಗೆ ತಾನೇ ಬದುಕಲು ಸಾಧ್ಯ? ಶ್ರೀವಾಸ, ನಾವುಗಳು ಬೇರೆಯಾಗುವುದರಿಂದ ಯಾರೂ ಚಿಂತಿಸಬೇಕಾಗಿಲ್ಲ. ನನ್ನ ಮಾತುಗಳನ್ನು ಗಮನವಿಟ್ಟು ಕೇಳಿ. ನನ್ನ ತಾಯಿ, ನನ್ನ ಪತ್ನಿ ಹಾಗೂ ನೀವೆಲ್ಲರೂ ನನ್ನ ಶಾಶ್ವತ ಸಂಗಾತಿಗಳೇ.
ನಾನು ವಾಮನನಾಗಿದ್ದಾಗ ನನ್ನ ತಾಯಿ ಅದಿತಿಯಾಗಿದ್ದಳು. ನಾನು ಕಪಿಲನಾಗಿದ್ದಾಗ ಆಕೆ ದೇವಹೂತಿಯಾಗಿದ್ದಳು. ನಾನು ಶ್ರೀರಾಮಚಂದ್ರನಾಗಿದ್ದಾಗ ಆಕೆ ಕೌಸಲ್ಯೆಯಾಗಿದ್ದಳು. ನಾನು ಕೃಷ್ಣನ ಅವತಾರ ಎತ್ತಿ ಬಂದಾಗ ಆಕೆ ದೇವಕಿಯಾಗಿದ್ದಳು. ಎಲ್ಲರೂ ನನ್ನ ಜೊತೆಯಲ್ಲಿಯೇ ಸದಾ ಕಾಲವಿರುವಿರಿ. ಈ ರೀತಿಯಾಗಿ ನನ್ನ ತಾಯಿ, ನನ್ನ ಪತ್ನಿ ಹಾಗೂ ನಿಮ್ಮೆಲ್ಲರಿಂದಲೂ ಸಹ ನಾನೆಂದೂ ದೂರವಾಗಿಲ್ಲ, ದೂರವಾಗುವುದೂ ಇಲ್ಲ. ನಾನು ಈ ಕಲಿಯುಗದಲ್ಲಿ ಅವತರಿಸಿರುವ ಕಾರಣವನ್ನು ತಿಳಿದುಕೊಳ್ಳಿ. ಶ್ರೀಕೃಷ್ಣನ ಪವಿತ್ರ ನಾಮವನ್ನು ಯಾವುದೇ ಜಾತಿ ಮತ ಭೇದ ಭಾವವಿಲ್ಲದೆ ಎಲ್ಲರಿಗೂ ಹಂಚಿ ಕೃಷ್ಣ ಪ್ರಜ್ಞೆಯನ್ನು ಮೂಡಿಸಬೇಕೆಂಬುದೇ ನನ್ನ ಮೂಲ ಉದ್ದೇಶ. ಅದಕ್ಕಾಗಿ ನಾನು ಸನ್ಯಾಸವನ್ನು ಸ್ವೀಕರಿಸಲೇಬೇಕು. ದಯಮಾಡಿ ಎಲ್ಲರೂ ನನ್ನೊಡನೆ ಸಹಕರಿಸಿ. ನಾನು ಸನ್ಯಾಸವನ್ನು ಸ್ವೀಕರಿಸಲು ತಡೆಯಬೇಡಿ. ಹೇ ಗೌರಹರಿ, ನೀವು ಸರ್ವ ಸ್ವತಂತ್ರರು. ನಿಮ್ಮನ್ನು ತಡೆಯಲು ಈ 3 ಲೋಕಗಳಲ್ಲಿ ಯಾರಿರುವರು? ನೀವು ಪ್ರತಿಯೊಬ್ಬರ ಹಿತಚಿಂತಕ. ನಿಮ್ಮ ಧ್ಯೇಯವನ್ನು ಸಾಧಿಸಲು ಸರ್ವತ್ಯಾಗಿಯಾಗುತ್ತಿರುವಿರಿ. ಆಗಲಿ ಆಗಲಿ ಗೌರಂಗ, ನಿಮ್ಮ ಇಚ್ಛೆಯಂತೆಯೇ ನಡೆಯಲಿ. ನಿಮ್ಮ ಆಸೆಯು ಪೂರ್ಣಗೊಳ್ಳುವುದರಲ್ಲಿ ಸಂದೇಹವೇ ಇಲ್ಲ. ನಿಮ್ಮ ಅಗಲಿಕೆಯು ಮಾತ್ರ ನಮ್ಮನ್ನು ಸದಾ ಕಾಡುತ್ತಿರುತ್ತದೆ, ಸದಾ ಕಾಡುತ್ತಿರುತ್ತದೆ. ಅನರ್ಪಿತ ಚರುಚುರ ಕರುಣಯಾವತೀರ್ಣ ಕಲರೋ ಸಮರ್ಪಯಿತು ಉನ್ನತೋಜ್ವಲ ರಸಾಂ ಸ್ವಭಕ್ತಿ ಶ್ರಿಯಾ ಹರಿಪುರತ ಸುಂದರ ಧೃತಿ ಕದಂಬ ಸಂಗೀತಿತ ಸದಾ ಹೃದಯ ಸಂಬರ ಸ್ವರಪುರ ಶಚಿನಂದನ ಸ್ವರಪುರ ಶಚಿನಂದನ ಸ್ವರಪುರ ಶಚಿನಂದನ. ಮಹಾಪ್ರಭುಗಳು ಪ್ರತಿಯೊಬ್ಬರ ಅನುಮತಿಯನ್ನು ಪಡೆದು ಸನ್ಯಾಸವನ್ನು ಸ್ವೀಕರಿಸಲು ಹೊರಟರು. ಉತ್ತರಾಯಣದ ದಿನದಂದು
ಮಹಾಪ್ರಭುಗಳು ಕಟ್ವಾದ ಬಳಿ ಇರುವ ಇಂದ್ರಾಣಿ ಎಂಬ ಹಳ್ಳಿಗೆ ತೆರಳಿ ಶ್ರೀ ಕೇಶವ ಭಾರತಿಯವರಿಂದ ಸನ್ಯಾಸತ್ವವನ್ನು ಸ್ವೀಕರಿಸಿ ಶ್ರೀ ಕೃಷ್ಣ ಚೈತನ್ಯ ಎಂಬ ನಾಮಾಂಕಿತವನ್ನು ಪಡೆದರು. ತದನಂತರ ಶ್ರೀ ಚೈತನ್ಯರು ತಮ್ಮ ಅನುಚರರನ್ನು ನೋಡಲು ನವದ್ವೀಪಕ್ಕೆ ಹಿಂದಿರುಗಿದರು. ಹರೇ ಕೃಷ್ಣ 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 ಹರೇ 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 ರಾಮ ಹರಿ ಬೋಲ್ ಹರಿ ಬೋಲ್. ಅಲ್ಲಿ ನೋಡಿ, ಮಹಾಪ್ರಭುಗಳು ಬರುತ್ತಿದ್ದಾರೆ. ರಾಮ ಹರೇ ರಾಮ ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. हरिहराय नमः कृष्ण यादवाय नमः हरिहराय नमः कृष्ण यादवाय नमः यादवाय माधवाय केशवाय नमः यादवाय माधवाय केशवाय नमः. हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम राम ಪ್ರಭು ಮಹಾಪ್ರಭು ಮಹಾಪ್ರಭು ಮಹಾಪ್ರಭು, ನಮ್ಮ ಅಪರಾಧವನ್ನು ಮನ್ನಿಸಿ. ನಾವು ಮಹಾಪಾಪಿಗಳು, ನಿಮ್ಮನ್ನು ಅತಿಯಾಗಿ ಅವಹೇಳನ ಮಾಡಿದ್ದೇವೆ. ನಮ್ಮ ತಪ್ಪಿನಿಂದ ನೀವು ಸನ್ಯಾಸತ್ವ ಸ್ವೀಕರಿಸಬೇಕಾಯಿತು. ನಾವು ಮಾಡಿದ ತಪ್ಪಿನಿಂದ ಹೀಗಾಗುತ್ತದೆಂದು ಕನಸಿನಲ್ಲಿಯೂ ನೆನೆಸಿರಲಿಲ್ಲ. ನಮ್ಮ ತಪ್ಪುಗಳನ್ನು ಮನ್ನಿಸಿ ನಮಗೆ ಕ್ಷಮಾದಾನ ನೀಡಿ ಪ್ರಭು, ಕ್ಷಮಾದಾನ ನೀಡಿ ಪ್ರಭು, ಕ್ಷಮಾದಾನ ನೀಡಿ. ಹೇಳಿ, ಎದ್ದೇಳಿ. ನೀವು ಮಾಡಿದ ತಪ್ಪಿನಿಂದ ನಾನು ಸನ್ಯಾಸವನ್ನು ಸ್ವೀಕರಿಸಲಿಲ್ಲ. ಈ ಕಲಿಯುಗದಲ್ಲಿ ಶ್ರೀಕೃಷ್ಣ ಪ್ರಜ್ಞೆಯನ್ನು ಎಲ್ಲರಲ್ಲಿಯೂ ಜಾಗೃತಗೊಳಿಸಲು ನಾನು ಸನ್ಯಾಸವನ್ನು ಸ್ವೀಕರಿಸಿರುವೆ. ಚಿಂತಿಸಬೇಡಿ. ಹೇ ಮಹಾಪ್ರಭು, ತಾವು ಕಲಿಯುಗದ ಎಲ್ಲ ಪತೀತರನ್ನು ಪಾವನರನ್ನಾಗಿ ಮಾಡಲು ಶ್ರೀ ಚೈತನ್ಯ ಮಹಾಪ್ರಭುಗಳಾಗಿ ಅವತರಿಸಿದ್ದೀರಿ. ಯಾವುದೇ ಜಾತಿ, ಮತ, ಮೇಲು ಕೀಳು ಎಂಬ ಭೇದ ಭಾವವಿಲ್ಲದೆ ಎಲ್ಲರಿಗೂ ಕೃಷ್ಣ ಪ್ರೇಮವನ್ನು ನೀಡುವುದಕ್ಕಾಗಿ ಇಂತಹ ಮಹಾನ್ ತ್ಯಾಗವನ್ನು ಮಾಡಿದ್ದೀರಿ. ಈ ಕಲಿಯುಗದಲ್ಲಿ ಯಾರೇ ಇರಲಿ, ಸನ್ಯಾಸಿಯಾಗಲಿ, ಸಂಸಾರಿಯಾಗಲಿ ಅಥವಾ ಬ್ರಹ್ಮಚಾರಿಯಾಗಲಿ, ಎಲ್ಲರೂ ಕೃಷ್ಣನ ನಾಮಸ್ಮರಣೆ ಮಾಡಿ ಕೃಷ್ಣ ಪ್ರೇಮವನ್ನು ಗಳಿಸಿಕೊಳ್ಳುವುದೇ ಮನುಷ್ಯ ಜನ್ಮದ ಮುಖ್ಯ ಉದ್ದೇಶ. ಬನ್ನಿ ಬನ್ನಿ, ಈಗ ಎಲ್ಲರೂ ಸೇರಿ
ಆ ಭಗವಂತನ ನಾಮಸ್ಮರಣೆಯನ್ನು ಮಾಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ರೀತಿಯಾಗಿ ಚೈತನ್ಯ ಮಹಾಪ್ರಭುಗಳು ಪತಿತಾತ್ಮರನ್ನು ಉದ್ಧಾರಗೊಳಿಸಲು ಸನ್ಯಾಸವನ್ನ ಸ್ವೀಕರಿಸಿ ಜಗತ್ತಿನಲ್ಲೇ ಅತ್ಯುನ್ನತವಾದ ವೈರಾಗ್ಯ ಹಾಗೂ ಕರುಣೆಯನ್ನು ತೋರಿದರು. ಇದೇ ಹಾದಿಯಲ್ಲಿ ನಮ್ಮ ಗುರುಗಳಾದ ಶೀಲ ಪ್ರಭುಪಾದರೂ ಸಹ ಸನ್ಯಾಸವನ್ನ ಸ್ವೀಕರಿಸಿ ವೃಂದಾವನವೆಂಬ ದಿವ್ಯಧಾಮವನ್ನು ತ್ಯಜಿಸಿ ತಮ್ಮ ಮುಪ್ಪನ್ನೂ ಪರಿಗಣಿಸದೆ ನಮ್ಮಂತಹ ಪತಿತಾತ್ಮರನ್ನು ಉದ್ಧರಿಸಲು ಪ್ರಪಂಚದ ಎಲ್ಲಾ ಕಡೆಗಳಲ್ಲೂ ಸಂಚರಿಸಿದರು. ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಕೃಷ್ಣ. ಈ ರೀತಿಯಾಗಿ ಚೈತನ್ಯ ಮಹಾಪ್ರಭುಗಳು ಜನರನ್ನ ತಮ್ಮ ಕಡೆ ಆಕರ್ಷಣೆಯನ್ನು ಮಾಡೋದಕ್ಕಾಗಿ ಇಂತಹ ಘೋರವಾದ ಅಥವಾ ಅದ್ಭುತವಾದ ನಿರ್ಧಾರವನ್ನು ತಗೊಳ್ತಾರೆ, ಸನ್ಯಾಸತ್ವವನ್ನು ಸ್ವೀಕಾರ ಮಾಡೋದಕ್ಕಾಗಿ. ಭಗವಂತ ಇಲ್ಲಿ ಅವತಾರ ತಾಳದೆ ನಮ್ಮನ್ನ ಅವರ ಕಡೆ ಆಕರ್ಷಣೆಯನ್ನ ಮಾಡೋದಕ್ಕಾಗಿ. ಯಾಕೆ ಅಂದರೆ ಅವನ ಕಡೆ ಆಕರ್ಷಣೆ ಇಲ್ದಲೆ ಭೌತಿಕವಾದ ಜಗತ್ತಿನ ಆಕರ್ಷಣೆ ಹೊಂದು ಈ ಒಂದು ಜಗತ್ತಿನಲ್ಲಿ ನಾವು ಜನ್ಮ ಮತ್ತು ಮೃತ್ಯುವಿನ ಒಂದು ಸಾಗರದಲ್ಲಿ ಸಿಗಾಕೊಂಡಿದ್ದೇವೆ. ಈ ಒಂದು ಭೌತಿಕ ಜಗತ್ತಿನ ಒಂದು ಆಕರ್ಷಣೆಯಿಂದ ದೂರ ಆಗೋದಕ್ಕಾಗಿ ಹಲವಾರು ಜನ ತಪಸ್ಯವನ್ನ ಮಾಡ್ತಾರೆ. ಅವ್ರಿಗೆ ತಿಳಿದಿದೆ ಸ್ವಲ್ಪ ಏನಾದರೂ ಈ ಒಂದು ಭೌತಿಕ ಜಗತ್ತಿನ ಒಂದು ಆಕರ್ಷಣೆ ಇದ್ರೆ ಒಬ್ಬ ವ್ಯಕ್ತಿ ಈ ಒಂದು ಜಗತ್ತಿನಲ್ಲಿ ಜನ್ಮವನ್ನ ತಾಳಬೇಕಾಗತ್ತೆ ಅಂತ. ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಈ ಒಂದು ಜಗತ್ತು ಬರೀ ದುಃಖಾಲಯ ಮತ್ತು ಅಶಾಶ್ವತವಾದದ್ದು ಅಂತ. ಅದಕ್ಕಾಗಿ ಈ ಒಂದು ಆಕರ್ಷಣೆಯಿಂದ ದೂರ ಆಗೋದಕ್ಕಾಗಿ ಜನರು ತಪಸ್ಯವನ್ನ ಮಾಡ್ತಾರೆ, ಯಜ್ಞಗಳನ್ನ ಮಾಡ್ತಾರೆ, ಹಲವಾರು ದಾನಗಳನ್ನೆಲ್ಲ ಮಾಡ್ತಾರೆ. ಆದರೂ ಇದರಿಂದ ಈ ಮೋಹದಿಂದ ದೂರ ಆಗೋದು ಬಹಳ ಕಷ್ಟ. ಆದರೆ ಹೇಳಲಾಗಿದೆ ಶಾಸ್ತ್ರದಲ್ಲಿ, ಯಾರು ಚೈತನ್ಯ ಮಹಾಪ್ರಭುಗಳು ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿದ ಲೀಲೆಯನ್ನ ಶ್ರದ್ಧೆಯಿಂದ
ಭಕ್ತಿಯಿಂದ ಶ್ರವಣ ಮಾಡ್ತಾರೋ ಅಥವಾ ಏನು ಈ ಥರ ನಾಟಕದ ರೂಪದಲ್ಲಿ ವೀಕ್ಷಣೆಯನ್ನು ಮಾಡ್ತಾರೋ ಅವರಿಗೆ 3 ಲಭ್ಯವಾಗತ್ತೆ ಅಂತ. ಪ್ರತಿಯೊಬ್ಬರಿಗೂ ಸಹ 3 ಲಭ್ಯವಾಗತ್ತೆ. ಮೊದಲನೇದೇನು ಅಂದರೆ, ಈ ಭೌತಿಕ ಜಗತ್ತಿನಲ್ಲಿ ಏನು ಆಕರ್ಷಣೆಗಳೆಲ್ಲ ಇದೆ, ಮೋಹ ಇದೆ, ಅದರಿಂದ ವ್ಯಕ್ತಿ ದೂರ ಆಗೋಗ್ತಾನೆ ಅಂತ. ಇದು ಮೊದಲನೇದು. ಎರಡನೇದು ಒಂದು, ಅವನಿಗೆ ಕೃಷ್ಣ ಭಕ್ತಿ ಅಥವಾ ಭಗವಂತನ ಪ್ರೇಮ, ಕೃಷ್ಣ ಪ್ರೇಮ ಅವನಿಗೆ ಖಂಡಿತವಾಗಿ ದೊರೆಯುತ್ತೆ ಅಂತ, ಕೃಷ್ಣನ ಕಡೆ ಆಕರ್ಷಣೆ ದೊರೆಯುತ್ತೆ ಅಂತ. ಮೂರನೇದು, ಕೃಷ್ಣನ ಕಡೆ ಆಕರ್ಷಣೆ ಆದರೆ ಎಲ್ಲಿ ಹೋಗ್ತಾನೆ ವ್ಯಕ್ತಿ? ಎಲ್ಲ ಆಕರ್ಷಣೆ ಇರುತ್ತೆ ಅಲ್ಲೇ ಹೋಗ್ತಾನೆ. ಕರೆಕ್ಟ್? ಸೊ ಕೃಷ್ಣನ ಕಡೆ ಆಕರ್ಷಣೆ ಆದರೆ ಖಂಡಿತವಾಗಿ ಎಲ್ಲರೂ ಸಹ ಒಂದು ದಿನ ಭಗವಂತನ ಧಾಮದಲ್ಲಿ ಅವನ ಲೀಲೆಯಲ್ಲಿ ಪಾಲ್ಗೊಳ್ತಾರೆ ಅಂತ. ಜಯ ಶ್ರೀ ಚೈತನ್ಯ ಮಹಾಪ್ರಭು ಕೀ. ಇದು ಒಂದು ವಿಶೇಷವಾದ ಲೀಲೆ ಚೈತನ್ಯ ಮಹಾಪ್ರಭು ನಡೆಸಿದ್ದು. ಕೆಲವೊಂದು ಬಾರಿ ಚೈತನ್ಯ ಮಹಾಪ್ರಭುಗಳು ಈ ಲೀಲೆ ನಡೆಸಿದಾಗ, ಅಂದರೆ ತಮ್ಮ ಜವಾಬ್ದಾರಿ ಏನಿತ್ತು, ಮಗನಾಗಿ ಅಥವಾ ಗಂಡನಾಗಿ ಅದರಿಂದೆಲ್ಲ ದೂರ ಆಗಿ ಅವರು ಸನ್ಯಾಸತ್ವವನ್ನು ಏನು ಸ್ವೀಕಾರ ಮಾಡಿದ್ರು, ಅದು ನೋಡೋದಕ್ಕೆ ಕೆಲವೊಂದ್ಸರಿ ನಮಗೆ, ಅಥವಾ ಒಂದ್ಸರಿ ಏನಂತಾರೆ, ನಮಗೆಲ್ಲ ಏನಪ್ಪ ದೊಡ್ಡ ಇದು ಮಾಡಿಬಿಟ್ರಲ್ಲ, ಅವರು ಜವಾಬ್ದಾರಿ ಎಲ್ಲ ಬಿಟ್ಟು ಹೋಗ್ಬಿಟ್ರಲ್ಲ ಅಂತ ಅನ್ಸುತ್ತೆ. ಆದರೆ ಭಗವಂತ ಇನ್ನು ದೊಡ್ಡ ಜವಾಬ್ದಾರಿಯನ್ನು ತಗೊಂಡ್ರು. ಜನರಿಗೆಲ್ಲ ಕೃಷ್ಣ ಭಕ್ತಿಯನ್ನು ನೀಡೋದಕ್ಕಾಗಿ ಅವರು ಈ ಒಂದು ಜವಾಬ್ದಾರಿಯನ್ನು ತಗೊಂಡ್ರು. ಅದಲ್ದಲೆ ಭಗವಂತನ ಲೀಲೆ ಒಂದು ದಿವ್ಯವಾದದ್ದು. ಅದು ಎಲ್ಲರೂ ಸಹ ಏನೋ ಅದನ್ನ ಏನಂತಾರೆ, ಅನುಕರಣ ಮಾಡಬಾರದು. ಶಾಸ್ತ್ರದಲ್ಲಿ ಹೇಳಲಾಗಿದೆ, ಒಂದು ಅನುಸರಣ, ಒಂದು ಅನುಕರಣ. ಚೈತನ್ಯ ಮಹಾಪ್ರಭುಗಳ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿದ್ರು ಸಹ ಬೇರೆ ಎಲ್ರಿಗೂ ಸಹ ಅವರು ತಾವು ಯಾವ ಜಾಗದಲ್ಲಿ ಇದ್ರೂ ಪರವಾಗಿಲ್ಲ, ಅಲ್ಲೇ ಇದ್ದು ತಾವು ಹರೇ ಕೃಷ್ಣ ಮಂತ್ರ ಜಪವನ್ನ ಮಾಡಿ ತಾವು ಅಂತರಂಗದಲ್ಲಿ ವೈರಾಗ್ಯವನ್ನು ಬೆಳೆಸ್ಕೊಳ್ಳಿ ಅಂತ ಹೇಳಿದ್ರು. ಅವ್ರು ಯಾರಿಗೂ ಸಹ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿ ಅಂತ ಹೇಳಿಲ್ಲ, ಅವ್ರ ಅಂತರಂಗದಲ್ಲಿ ವೈರಾಗ್ಯ ಬೆಳೆಸ್ಕೊಳ್ಳಿ ಅಂತ ಹೇಳಿದ್ರು. ಸೊ ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಅದನ್ನ ಯಾರು ಅನುಕರಣ ಮಾಡಬಾರ್ದು, ಅನುಸರಣೆಯನ್ನ ಮಾಡಬೇಕು. ಹಿಂದೆ ಪ್ರಭುಪಾದರು ಏನೋ ಅಮೆರಿಕದಲ್ಲಿ ಇದ್ದು ಬೋಧನೆ ಮಾಡ್ಬೇಕಾದ್ರೆ ಒಬ್ರು ಗೃಹಸ್ಥರು ಏನ್ ಮಾಡ್ತಾರೆ ಅಂತ ಅಂದ್ರೆ, ಒಂದು ದಿನ ಬೆಳಗ್ಗೆ ಪ್ರಭುಪಾದರ ಹತ್ರ ಬಂದ್ಬಿಟ್ಟು ಪ್ರಭುಪಾದರಿಗೆ ಹೇಳ್ತಾರೆ, ಪ್ರಭುಪಾದರೆ ನನಗೆ ಸನ್ಯಾಸತ್ವವನ್ನ ಕೊಡಿ, ಈ ಜಗತ್ತು ಬರೀ ದುಃಖಾಲಯ, ಸಂಸಾರ, ಇದೆಲ್ಲ ಸರಿ ಇಲ್ಲ, ಇದೆಲ್ಲ ತಾತ್ಕಾಲಿಕ, ದಯವಿಟ್ಟು ನನಗೆ ಸನ್ಯಾಸತ್ವವನ್ನು ಕೊಟ್ಬಿಡಿ, ನಾನು ನಾಳೆಯಿಂದ ಸನ್ಯಾಸಿ ಆಗೋಗ್ತೇನೆ ಅಂತ ಹೇಳ್ತಾರೆ ಪ್ರಭುಪಾದರಿಗೆ. ಪ್ರಭುಪಾದರು ಹಂಗೆ ನೋಡ್ಬಿಟ್ಟು ಅವನಿಗೆ, ಏನಪ್ಪ ಹೆಂಡತಿ ಜೊತೆ ಜಗಳ ಆಡ್ಕೊಂಡ್ ಬಂದ ಅಂತ ಕೇಳ್ತಾರೆ. ಅಂದ್ರೆ ಯಾವಾಗ ಜಗಳ ಆಡಿದಾಗ, ಬೇಜಾರಾದಾಗ ನಮಗೆ ಸನ್ಯಾಸ ಜ್ಞಾಪಕ ಬರುತ್ತೆ. ಸೊ ಪ್ರಭುಪಾದರು ವಾಪಸ್ ಹೋಗಿಲ್ಲ, ಅಲ್ಲೇ ಇರು, ಜಪ ಮಾಡು, ಹಾಗೂ ಅಲ್ಲೇನೆ ನೀನು ಸನ್ಯಾಸತ್ವವನ್ನ ನೀನು ಪಾಲನೆಯನ್ನ ಮಾಡು ಅಂತ. ಸೊ ಹಾಗಾಗಿ ಚೈತನ್ಯ ಉಪದೇಶ ಏನು ಅಂತಂದ್ರೆ, ಯಾರು ಎಲ್ಲಿದ್ರೂ ತೊಂದರೆ ಇಲ್ಲ, ಆದರೆ ಪ್ರತಿದಿನ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಈ ನಾಮಸ್ಮರಣೆಯನ್ನ ಮಾಡ್ತಾ ಅಂತರಂಗದಲ್ಲಿ ವೈರಾಗ್ಯವನ್ನು ಬೆಳೆಸ್ಕೊಂಡು ಜೀವನವನ್ನು ಮಾಡೋದನ್ನ ತೋರಿಸ್ಕೊಟ್ರು. ಸೊ ಇದು ವಿಶೇಷವಾದದ್ದು. ಈ ಒಂದು ನಾಟಕದ ನಿರ್ದೇಶನವನ್ನ ಶ್ರೀ ಮೋಹನ್ ದಾಸ್ರವರು ಹಲವಾರು ವರ್ಷಗಳಿಂದ ತಮ್ಮ ಸೇವೆಯನ್ನು ಸಲ್ಲಿಸ್ತಾನೆ ಬಂದಿದ್ದಾರೆ. ಹೆಸರಿಗೆ ತಕ್ಕಂತೆ ಮೋಹನನ ದಾಸರೇ ಆಗಿದ್ದಾರೆ. ಸೊ ಇವರಿಗೆ ಎಷ್ಟು ಕೃತಜ್ಞತೆಗಳನ್ನು ಸಲ್ಲಿಸಿದ್ರು ಸಹ ಸಾಲದು. ಸೊ ನಾವು ವಿ ಥ್ಯಾಂಕಿಂಗ್ ಒನ್ಸ್ ಅಗೈನ್ ಫಾರ್ ಸ್ಪೆಂಡಿಂಗ್ ಹಿಸ್ ವ್ಯಾಲ್ಯೂಯಬಲ್ ಟೈಮ್ ಟ್ರೈನಿಂಗ್ ದೀಸ್ ಯಂಗ್ ಬಾಯ್ಸ್ ಇನ್ ಎ ವೆರಿ ಶಾರ್ಟ್ ಟೈಮ್. ಭಗವಂತ ಇವರಿಗೆ ಆಯುರ ಆರೋಗ್ಯ ಐಶ್ವರ್ಯ, ವಿಶೇಷವಾಗಿ ಕೃಷ್ಣ ಭಕ್ತಿ ಕೊಟ್ಟು ಇನ್ನೂ ಹೆಚ್ಚು ಸೇವೆ ಮಾಡುವಂತಹ ಅವಕಾಶ ಕೊಡಿ ಅಂತ ಪ್ರಾರ್ಥನೆಯನ್ನು ಮಾಡ್ತೇವೆ. ಓಕೆ, ಒಂದೆರಡು ಮಾತಾಡ್ಬೇಕಂತ. ಹರೇ ಕೃಷ್ಣ.
ಇದುವರೆಗೆ ಕೃಷ್ಣ ಚೈತನ್ಯ ಎಂಬ ನಾಟಕವನ್ನು ನೋಡಿದಿರಿ. ತಾವೆಲ್ಲರೂ ಸಂತೋಷ ಪಟ್ಟಿರಬಹುದೆಂದು ನನ್ನ ಅನಿಸಿಕೆ. ಒಂದು ವಿಷಯವನ್ನು ತಿಳಿಸಬೇಕು ಅಂದರೆ, ಈ ನಟಿಸಿದಂಥ ಮಕ್ಕಳುಗಳು ಎಲ್ಲರೂ ಯಾರು ಅಮೆಚೂರ್ ಆರ್ಟಿಸ್ಟ್ ಆರ್ ಪ್ರೊಫೆಷನಲ್ ಆರ್ಟಿಸ್ಟ್ ಅಲ್ಲ, ಅಂದರೆ ವೃತ್ತಿಪರರಾಗಲಿ ಹವ್ಯಾಸಿ ಕಲಾವಿದರಲ್ಲ, ಫೋಕ್ ಫ್ರೆಂಡ್ಸ್ ಆಫ್ ಲಾರ್ಡ್ ಕೃಷ್ಣ, ಭಗವಂತನ ದಯೆ ಇವರ ಮೇಲೆ ಇರುತ್ತದೆ. ಎರಡನೇದಾಗಿ, ಈ ನಾಟಕವನ್ನು 3 ತಿಂಗಳು ಅಥವಾ 2 ತಿಂಗಳನ್ನು ಅಭ್ಯಸಿಸಲ್ಲ, ಕೇವಲ 15 ದಿನಗಳಲ್ಲಿ ಅಭ್ಯಾಸ ಮಾಡಿ, ಇದೆಲ್ಲಕ್ಕಿಂತಲೂ ಹೆಚ್ಚಾಗಿ ನಾನು ಹೇಳಬೇಕಾದರೆ, ನಮ್ಮ ರಸಿಕ ಪ್ರಭುವರು ನನಗೆ ಬೆನ್ನೆಲುಬಾಗಿ ನಿಂತವರು, ಹಾಗೂ ಈ ರಂಗಸಜ್ಜೆಗೆ ನಮ್ಮ ಪುರುಷೋತ್ತಮರವರು ಹಾಗೂ ಪ್ರಭೋಷ್ ಪ್ರಭುವರು ಅತ್ಯುತ್ತಮವಾಗಿ ರಂಗಸಜ್ಜಿಗೆಯನ್ನು ಮಾಡಿಕೊಟ್ಟಿದ್ದಾರೆ. ನಾನು ಹೆಚ್ಚಿಗೆ ಮಾತನಾಡಲ್ಲ, ಕೇವಲ 1-2 ಮಾತುಗಳನ್ನು ಆಡ್ತೀನಿ. ಸ್ವಾಮೀಜಿಯವರ ನನಗೆ ಅಪ್ಪಣೆ ಕೊಡಬೇಕು. ಯಾಕೆಂದರೆ ಈ ನಾಟಕದ ಒಂದು ಸನ್ನಿವೇಶದ ಒಂದು ಕೆಲವು ಸಾರಾಂಶದಲ್ಲಿ ರಾತ್ರಿ ಸುಮಾರು 1:30-2 ಗಂಟೆನಲ್ಲಿ ಆ ಸಂಭಾಷಣೆಯನ್ನು ಬರೀತಿರ್ಬೇಕಾದ್ರೆ ನನಗೆ ತಿಳಿದ ಹಾಗೆ ಒಂದು ಕಣ್ಣೀರು. ಯಾವುದು ಅಂತಂದರೆ, ತಾಯಿ ಹೋಗಬೇಡ ಕಂದ ಅಂತ ಹೇಳಿದಾಗ ಆ ಹೇಗೆ ಬಂತೋ ನನಗೆ ಗೊತ್ತಾಗಲಿಲ್ಲ. ಯಾಕೆಂದರೆ ನಾನು ಚಿಕ್ಕಂದಿನಲ್ಲೇ ನನ್ನ ತಾಯಿಯನ್ನು ಕಳೆದುಕೊಂಡು ತಾಯಿ ಪ್ರೀತಿಯನ್ನು ನೋಡದೆ ಇರೋನು. ಇದನ್ನು ಮಾಡಿದಾಗ ನನಗೇನಿಸ್ತು ಅಂತಂದರೆ, ಚೈತನ್ಯ ಎಂಬ ಮಹಾಪ್ರಭುಗಳು ಆಗ ತ್ಯಾಗ ಮಾಡಿದಂತಹ ತ್ಯಾಗಮೂರ್ತಿ ಅವರು, ಸರ್ವಸ್ವವನ್ನು ತ್ಯಾಗ ಮಾಡಿದರು. ಆದರೆ ಇಂದು ನಮ್ಮ ಮತ್ತು ನಿಮ್ಮೆಲ್ಲರ ಮಧ್ಯೆ ಇರುವಂಥ ಅನೇಕ ತ್ಯಾಗಮೂರ್ತಿಗಳಿದ್ದಾರೆ. ಯಾರು ಎಂದು ನಿಮಗೆಲ್ಲರಿಗೂ ತಿಳಿದಿರಬಹುದು. ನಮ್ಮ ಇಸ್ಕಾನ್ ಸಂಸ್ಥೆಯಲ್ಲಿ ಸ್ವಾಮೀಜಿಗಳಾಗಿ ಕೆಲಸ ಮಾಡುತ್ತಿರುವಂತಹ ಅನೇಕ ಮಹನೀಯರುಗಳು ಮನುಷ್ಯನಿಗೆ ಆಸೆ, ದುರಾಸೆ ಪ್ರತಿಯೊಂದು ಇರುತ್ತೆ. ಆದರೆ ಪ್ರತಿಯೊಂದನ್ನು ತ್ಯಾಗ ಮಾಡಬೇಕು ಅಂತಂದ್ರೆ ಬಹಳ ಮನೋಧೈರ್ಯ ಬೇಕು. ಚೈತನ್ಯ ಮಹಾಪ್ರಭುಗಳು ಸ್ನೇಹಿತರು ಹೇಳಿದ್ರು, ಹೆಂಡತಿಯನ್ನು ಬಿಟ್ಟು ತಾಯಿಯನ್ನು ಬಿಟ್ಟು ಬಂದರು. ಹಾಗೆ ನಮ್ಮಲ್ಲಿರುವಂಥವ್ರಿಗೂ ಅವರಿಗೂ ತಂದೆ ತಾಯಿಗಳು, ಅಣ್ಣ ತಮ್ಮ, ಸಹೋದರ ಸಹೋದರಿಯರು, ಮನೆ ಮಠ ಎಲ್ಲವೂ ಇರುತ್ತೆ. ಆದರೆ ಅವರೆಲ್ಲರ ಮನಸ್ಸು ಎಂತಹ ಮನಸ್ಸು, ಎಲ್ಲವನ್ನು ತ್ಯಜಿಸಿ ಕೃಷ್ಣನ ಸೇವೆ ಮಾಡಬೇಕು, ಭಕ್ತಿ ಸೇವೆಯೇ ಬಹಳ ಮುಖ್ಯವೆಂದು ಬಂದು ಸೇವೆ ಸಲ್ಲಿಸಿದಂತಹ ನಿಜಕ್ಕೂ ಅವರು ತ್ಯಾಗಮೂರ್ತಿಗಳು. ನಾನು ನಿಮ್ಮೆಲ್ಲರ ಪರವಾಗಿ ಅಂತಹ ಮಹನೀಯರ ಪಾದಾರ ವಿಂದಗಳಿಗೆ ಕೋಟಿ ಕೋಟಿ ನಮಸ್ಕಾರ. ಏಕೆಂದರೆ ಅವರಲ್ಲಿರುವ ಎಂತಹ ಮನೋಹೃದಯ, ಖಂಡಿತ ಭಗವಂತ ಅವರನ್ನ ಇದೇ ರೀತಿ ಸೇವೆ ಮಾಡುತ್ತಾ ಬರಲಿ ಅಂತ ಕೇಳ್ಕೊಳ್ತಿದ್ದೇನೆ. ದಯಮಾಡಿ ಎಲ್ಲರೂ ಒಮ್ಮೆ ಹರೇ ಕೃಷ್ಣ ಎಂದು ಹೇಳಿ ಆ ತ್ಯಾಗಮೂರ್ತಿಗಳಿಗಾಗಿ ಒಂದು ಜೋರಾದ ಕರತಾಡನವನ್ನು ಬಂದರೆ ಬಹಳ ಸಂತೋಷ. ಹರೇ ಕೃಷ್ಣ, ಹರೇ ಕೃಷ್ಣ.